ನಮಗೋಸ್ಕರ ವಿಜ್ಞಾಪನೆ ಮಾಡುವ ದೇವರು ನೀನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಚೋರ ಬಾಂದರಿ ಕವಲ ಶಂದರ ಬಾಂದರೆ ಅಪ್ಪ ಓರ ಬಲ ಬಲ ಮಾಂತರೋ ಬರ ಶಕರಿ ಬಲ 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 ಯೇಸುವೆ. ಹಾಲೆಲೂಯ. ವರ್ಷಿಪ್ ಯು, ವರ್ಷಿಪ್ ಯು, ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ರಾಜಾದಿರಾಜನೇ ನಿನಗೆ ವಂದನೆ, ವಂದನೆ, ವಂದನೆ ಸ್ವಾಮಿ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಮಹಿಮೆಯ ದೇವರೇ ನಿನಗೆ ವಂದನೆ ಸ್ವಾಮಿ. ನೀನು ಒಳ್ಳೆಯವನು ಸ್ವಾಮಿ. ಯಾವಾಗಲೂ ನೀನು ಒಳ್ಳೆಯದನ್ನೇ ಮಾಡುವ ದೇವರು ಸ್ವಾಮಿ. ದೇವರೇ, ನಮ್ಮ ಬಲಗಡೆಯಲ್ಲಿ ದೇವರೇ ನಿಂತುಕೊಂಡ ದೇವರು ನೀನು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಯೇಸುವೇ ನಿನಗೆ ವಂದನೆ ಸ್ವಾಮಿ. ನಿನಗೆ ಆರಾಧನೆ ಸ್ವಾಮಿ. ದೇವರೇ, ಈ ಸಬ್ಬತ್ತಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸಭೆಯಾಗಿ ನೀನು ನಮ್ಮನ್ನು ಕರೆತಂದಿದೆ ಸ್ವಾಮಿ. ವಾರವಿಡೀ ನಮ್ಮನ್ನು ಕಾಪಾಡಿ ದೇವರೇ, ಇಕ್ಕಟ್ಟಿನ ವೇಳೆಯಲ್ಲೂ ಕೂಡ ದೇವರೇ ನಮಗೆ ಸಹಾಯಕನಾಗಿದ್ದುಕೊಂಡು ದೇವರೇ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ದೇವರೇ ನೀನು ಕಾಪಾಡಿದ ದೇವರು ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ. ನಮ್ಮ ಆತನ ಕರಗಳಿಗೆ ಒಪ್ಪಿಸ್ತೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಆತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ ನಿನಗೆ ವಂದನೆ ಸ್ವಾಮಿ. ನೀನು ಒಳ್ಳೆಯ ದೇವರು ಸ್ವಾಮಿ. ಯಾವಾಗಲೂ ನೀನು ಒಳ್ಳೆಯದನ್ನು ಮಾಡುವ ದೇವರು ಸ್ವಾಮಿ. ತಂದೆ, ಸಭೆಯಾಗಿ ಕೂಡಿಕೊಳ್ಳುವುದು ಅನೇಕರು ದೇವರೇ ಅಪ್ಪ ಬಿಟ್ಟಿರೋ ಪ್ರಕಾರ ಸ್ವಾಮಿ. ದೇವರೇ, ನಾವು ಎಡೆಬಿಡದೆ ಸ್ವಾಮಿ ನಿನ್ನ ಸನ್ನಿಧಿಗೆ ನಾವು ಯಾವಾಗಲೂ ಕರ್ತನೆ ನಿನ್ನನ್ನು ನೋಡಲು ಸ್ವಾಮಿ, ನಿನ್ನನ್ನು ಆರಾಧಿಸಲು ಸ್ವಾಮಿ. ದೇವರೇ, ಈ ಸಮ್ಮುಖದಲ್ಲಿ ದೇವರೇ ಒಂದೇ ಮನಸ್ಸುಳ್ಳವರಾಗಿ ಸ್ವಾಮಿ ದೇವರೇ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಸ್ವಾಮಿ. ದೇವರೇ, ನಮ್ಮ ಆರಾಧನೆಯನ್ನು ಸ್ವಾಮಿ ನೀನು ದೇವರೇ ಸ್ವೀಕರಿಸು ಸ್ವಾಮಿ. ಆರಾಧಿಸುವಾಗ ದೇವರೇ ನಮ್ಮೊಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಕರಗಳಿಗೆ ನಾವು ಒಪ್ಪಿಸ್ತೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ನಡೆಸು ಸ್ವಾಮಿ. ನಿನ್ನ ಆತ್ಮನಿಂದ ತುಂಬಿಸು ಸ್ವಾಮಿ. ಪ್ರಾರಂಭದಿಂದಲೂ ಸ್ವಾಮಿ ಅಂತ್ಯದವರೆಗೂ ನಮ್ಮ ಸಂಗಡ ಇದ್ದುಕೊಂಡು ಸ್ವಾಮಿ, ನಮ್ಮ ಜೊತೆಗಾರನಾಗಿದ್ದುಕೊಂಡು ದೇವರೇ ನಮ್ಮ ಆರಾಧನೆಯನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಭಾಗದಲ್ಲೂ ಕೂಡ ದೇವರೇ ನೀನು ನಮ್ಮ ಸಂಗಡ ಮಾತಾಡು ಸ್ವಾಮಿ. ಹೌದು ಕರ್ತನೆ, ಎಲ್ಲ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಸ್ವಾಮಿ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೆನ್. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ. ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನನ್ನು ನಾವು ಈ ಸಮಯ ಆರಾಧಿಸೋಣ. ಆತನು ಒಳ್ಳೆಯವನು, ಆತನು ಸರ್ವಶಕ್ತನಾದ ದೇವರು, ಆತನು ಮಹಿಮೆಯ ದೇವರು. ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಆತನ ನಾಮವನ್ನು ಆತನನ್ನು ಕೊಂಡಾಡೋಣ. ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈ ತಟ್ಟಿ ನಲಿದಾಡುವ. ಕರೆದೊಡನೆ
ಯೇಸು ಮಹಾರಾಜನಾದ ದೇವರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಸಂತೋಷಪೂರ್ವಕವಾಗಿ ಆತನನ್ನು ನಾವು ಸ್ತುತಿಸಿಕೊಂಡಾಡ. ನೀನು ನಂಬಿಗಸ್ತ ದೇವರು ಸ್ವಾಮಿ. ಆತನನ್ನು ನಾವು ಒಂದೇ ಮನಸ್ಸುಳ್ಳವರಾಗಿ ಆತನನ್ನು ನಾವು ಆರಾಧಿಸೋಣ. ಯಾಕೆಂದರೆ ಆತನು ಒಳ್ಳೆಯ ದೇವರು, ಆತನು ನಂಬಿಗಸ್ತನಾದ ದೇವರು, ಆತನು ಪರಿಶುದ್ಧನು, ಆತನು ಮಹೋನ್ನತನು. ನಾವು ಹೃದಯ ಪೂರ್ವಕವಾಗಿ ಆತನನ್ನು ನಾವು ಎಲ್ಲರೂ ಕೈಗಳನ್ನೆತ್ತಿಕೊಂಡು ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಥ್ಯಾಂಕ್ ಯು ಯೇಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ರಾಜ ದೇವರು ನೀನೇ, ನಂಬಿಗಸ್ತ ದೇವರು ನೀನೇ. ಎಂತ
worship you, Lord. Thank you, hallelujah, ಯೇಸುವೇ, hallelujah, hallelujah, hallelujah. ಯೇಸುವೇ, ಸ್ತೋತ್ರ ಸ್ವಾಮಿ. ನೀನು ನೊಂದು ಹೋದ ಹೃದಯವನ್ನು ದೇವರು ಕಟ್ಟುವ ದೇವರು ಸ್ವಾಮಿ. ನಿನ್ನನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ಹೃದಯ ಪೂರ್ವಕವಾಗಿ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಎತ್ತ ತಂದೆ ತಾಯಿ ಒಂದು ವೇಳೆ ದೇವರೇ ಮರೆತಾರು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ.
ನನ್ನನ್ನು ಧರಿಸುವವನು ನೀವೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನಮ್ಮ ತಲೆಯನ್ನು ಎತ್ತುವ ದೇವರು ಹವಾಮಾನವನ್ನು ಬದಲಾಗಿರಬೇಕಿದೆ, ಮಾನವನ್ನು ಕೊಡುವ ದೇವರು ಸ್ವಾಮಿ.
ಶುದ್ಧಿಸಿದೆ ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ ಸುರಾಜಾನೆ ಹಲ್ಲೆಲೂಯಾ ಮೃತ್ಯುಂಜಯನೇ ಕೊಂಡಾಡುವೆ ಸುರಾಜಾನೆ ಹಲ್ಲೆಲೂಯಾ ಮೃತ್ಯುಂಜಯನೇ ಕೊಂಡಾಡುವೆ. Thank you, Lord Jesus. We worship you, Lord. We give glory. We give glory, Jesus. Thank you, Lord. ನಿನ್ನನ್ನು ಸಭೆಯಾಗಿ ಸೇರಿ ಬಂದು ಆರಾಧಿಸಲು ಕೊಟ್ಟಿರುವಂತ ಕೃಪೆಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. Hallelujah. Hallelujah. ನಿನಗೆ ಮಹಿಮೆ ರಾಜ. ನಾವು ಈ ದಿವಸ ಕೂಡ ಸಭೆಯಾಗಿ ಸೇರಿ ಬರಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಕಂಟ್ರೋಲ್ ಅಲ್ಲಿ ನಮ್ಮನ್ನ ಆಲ್ರೆಡಿ ತೆಗೆದುಕೊಂಡಿರೋದಕ್ಕಾಗಿ ಸ್ತೋತ್ರ. ಈ ಸ್ಥಳದಲ್ಲಿ ಕರ್ತನಿನ ಸಭೆ ಎಂಬ ಬೆಳಕು ಹೊಳೆಯುವಂಥದ್ದು ಅದು ನಿನ್ನ ಚಿತ್ತವಾಗಿತ್ತು ದೇವರೇ. ನಿನ್ನ ಚಿತ್ತಾನುಸಾರವಾಗಿ ದೇವರೇ ಕರ್ತನೆ ಕಳೆದ ತಿಂಗಳು ವರ್ಷಗಳು ದಿನಗಳಿಂದ ನಿನ್ನ ಕಾರ್ಯವನ್ನು ನೀನು ಮಾಡುತ್ತಾ ಬರ್ತಾ ಇದ್ದೆ ದೇವರೇ. ಇನ್ನೂ ಕೂಡ ವಿಶೇಷವಾದಂಥ ಕಾರ್ಯವನ್ನ ನೀನು ಮಾಡುವವನಾಗಿದ್ದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನ ಚಿತ್ತ ಪರಲೋಕದ ನಿನ್ನ ಪ್ರಕಾರ ಭೂಲೋಕದ ಸಭೆಯಾದಂಥ ನಮ್ಮ ಮೂಲಕ ಅದು ನೆರವೇರಲಿ, ನಮ್ಮಲ್ಲಿ ನಮ್ಮ ಮೂಲಕ ಅದು ನೆರವೇರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇನಪ್ಪ. Hallelujah, hallelujah. Oh, we give glory, 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 glory. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಎಲ್ಲರೂ ಯೇಸು ರಾಜನೇ, ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. Jesus, Jesus, hallelujah. Rabba shakala putra rabante. Thank you,
ನಿನಗೆ ಸಲ್ಲಿಸ್ತೇವೆ ರಾಜ. ಓ ನಿನಗೆ ಆರಾಧನೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ ಸ್ವಾಮಿ. ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಯೋಗ್ಯನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲ ಲಿಮಿಟೇಷನ್ಗಳು ಬ್ರೇಕ್ ಆಗಲಿ ದೇವರೇ. ನಿನ್ನ ಪರಿಶುದ್ಧಾತ್ಮನ ಕಂಟ್ರೋಲಿನ ಮೂಲಕ ಲಿಮಿಟೇಷನ್ಗಳು ಬ್ರೇಕ್ ಆಗಿ ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ ಅನ್ಲಿಮಿಟ್ ಆಗಿ ಕರ್ತನೆ ದೇವರೇ. ದೇವರೇ ಸ್ವಾಮಿ, ಆರಾಧನೆ ನಡೆಸಲ್ಪಡಲಿ ರಾಜ. ಓ ಥ್ಯಾಂಕ್ ಯು ಲಾರ್ಡ್. Thank you, Holy God. Thank you, Holy God. Shaba, Tere Bahonta, Lahamanto, Lahamanto, Parishuddhatmane. ಸಭೆಯನ್ನು ಕಟ್ಟಲು ಬೆಳೆಸಲು ನಮ್ಮಿಂದ ಆಗುವುದಿಲ್ಲ, ಆದರೆ ನಿನ್ನಿಂದ ಆಗ್ತದೆ ಸ್ವಾಮಿ. ಅದನ್ನು ನಿನ್ನನ್ನು ನಾವು ಮುಂದಿಡುತ್ತೇವೆ. ನಿನ್ನ ಆಲೋಚನೆ ನೆರವೇರಬೇಕು. ಯೇಸುವಿನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಬೇಕು. ಈ ಸಭೆ ನಿನಗಾಗಿ ಕರ್ತನೆ ಪ್ರಜ್ವಲಿಸಬೇಕು. ಸಭೆ ಒಂದು ಆತ್ಮಿಕ ಕ್ವಾಲಿಟಿಯಿಂದ ತುಂಬಲ್ಪಟ್ಟು ಫಲದಾಯಕವಾಗುವಂತೆ, ನಿನ್ನ ಚಿತ್ತವನ್ನು ನೆರವೇರಿಸುವಂತ ಸಾಧನವಾಗುವಂತೆ, ನಿನ್ನನ್ನು ಸಂತೋಷಪಡಿಸುವಂತ ಸಭೆಯಾಗುವಂತೆ, ಯಾವಾಗಲೂ ಕೂಡ ಕರ್ತನೆ ನಿನಗೆ ಮಹಿಮೆ ತರುವಂತ ಸಭೆಯಾಗುವಂತೆ, ಲೋಕದ ಎಳೆತ ಸೆಳೆತಕ್ಕೆ ಬಲಿಯಾಗದೆ ನಿನ್ನ ಆತ್ಮನ ಸೆಳೆತಕ್ಕೆ ಒಳಗಾದ ಸಭೆಯಾಗಿ ನಿನ್ನ ಚಿತ್ತವನ್ನು ನೆರವೇರಿಸುವಂತ ಸಾಧನಗಳಾಗಬೇಕು. ಅದಕ್ಕಾಗಿ ದೇವರೇ ನೀನು ಮಾತನಾಡಬೇಕು. ಓ Majesty, worship His Majesty, unto Jesus be all glory, honor and praise. Majesty, kingdom, authority, flows from His throne unto His throne. His anthem flows from His throne unto His throne. His anthem so exalt, lift up on high the name of Jesus. Magnify, come glorify Christ Jesus thy King. Majesty, kingship His majesty, flows from His throne unto His throne. His anthem rings. Jesus will die, Jesus will die, now glorified, King of all kings. Jesus will die, Adonai. Jesus will die, now glorified, King of all kings. ಎಲ್ಲ ಘನತೆ ನಿನಗೆ ರಾಜ.
ರಾಜಾದಿರಾಜನ ನಿನಗೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ದಯವಿಟ್ಟು ಕುಳಿತುಕೊಳ್ಳೋಣ. ಹಲ್ಲೆಲೂಯ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಮಾರ್ಕನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ಅದರಲ್ಲಿ 14, 15, 16 ವಚನಗಳನ್ನು ನಾವು ಓದಿಕೊಳ್ಳೋಣ. ಮಾರ್ಕ 16, 14, 15, 16 ಸರಿ. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯ. ಪುನರುತ್ಥಾನನಾಗಿ ಎದ್ದು ಬಂದಂಥ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇದನ್ನು ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಸ್ಟ್ ಇದೊಂದು ಬರೀ ಮಾತಲ್ಲ. ಹಲ್ಲೆಲೂಯ. ಪುನರುತ್ಥಾನನಾಗಿ ಎದ್ದು ಬಂದ ನಂತರ ಯೇಸು ಸ್ವಾಮಿ ಅನೇಕ ಮಾತುಗಳನ್ನು ಹೇಳುತ್ತಾ ಬಂದಿದ್ದಾನೆ. ಆದರೆ ಅದೊಂದು ಬರೀ ಮಾತಲ್ಲ, ಅದೊಂದು ಹೃದಯದ ಒಂದು ಆಶೆ, ಹೃದಯದ ಒಂದು ಆಶೆ. ಹಲ್ಲೆಲೂಯ. ಹೃದಯದ ಆಶೆ. ಹೃದಯದ ಆಶೆ ಅನ್ನುವಾಗ ಒಂದು ಸ್ಟೋರಿ ಹೀಗೆ ನಾನು ಓದ್ತಾ ಇದ್ದೆ. ಒಬ್ಬ ಚಿಕ್ಕಪ್ಪನನ್ನು ಕೊಂದು ಏನು ಮಾಡಿದೆ ಗೊತ್ತಾ? ಅವ ಸೆರೆಮನೆಗೆ ಹೋದ. ಚಿಕ್ಕಪ್ಪನನ್ನು ಕೊಂದಂಥ ಉದ್ದೇಶ ಸ್ಥಳದ ಒಂದು ವಿವಾದ. ಅವನೊಬ್ಬ ಕೊಲೆಗಾರನಾಗಿ ಕಟ್ಕಟೆಯಲ್ಲಿ ನಿಲ್ಲಿಸಲ್ಪಟ್ಟಂಥ ಸಂದರ್ಭದಲ್ಲಿ ಆ ಕೈದಿಗೆ ಸಿಕ್ಕಿದ್ದ ಫಲ ಯಾವುದು ಗೊತ್ತುಂಟ? ಮರಣದಂಡನೆ. ಈಗ ಗಲ್ಲು ಶಿಕ್ಷೆಯ ಸಮಯ ಹತ್ತಿರವಾಗಿ ಬಂತು, ಆತನ ಒಂದು ಕೊನೆಯ ಸಮಯ. ಆಗ ಒಂದು ಹೃದಯದ ಆಶೆ ಕೇಳ್ತಾರೆ. ಅವನದು ಹೃದಯದ ಆಶೆ ಭಾಳ ಒಂದು ನೀವು ಕೆಲವು ಘಟನೆಗಳನ್ನು ಸ್ಟಡಿ ಮಾಡ್ತಾ ಬಂದರೆ ಕೆಲವು ಕೈದಿಗಳು ಇನ್ನೇನು ಮರಣದಂಡನೆ ಹೊಂದಲಿಕ್ಕಿರುವಂಥ ಮುಂಚಿತವಾಗಿ ಅವ್ರದ್ದು ಆಶೆ ಹೇಳ್ತಾರೆ. ನಾನಾ ವಿಧವಾದ ಆಶೆ ನಾನು ರೀಡ್ ಮಾಡಿದ್ದೇನೆ ನ್ಯೂಸಲ್ಲಿ. ಒಬ್ಬೊಬ್ಬರದ್ದು ಒಂದೊಂದು ವಿಧವಾದ ಆಸೆ. ಕಾನೂನಿನ ಪ್ರಕಾರ ಉಂಟಲ್ಲ, ಅದನ್ನು ನೆರವೇರಿಸಲೇಬೇಕು ಅವರು. ಓಕೆ, ಈ ಕೈದಿ ಏನು ಮಾಡಿದ ಗೊತ್ತಾ? ಅವನಿಷ್ಟೇ ಹೇಳಿದ, ನನ್ನದೊಂದು ಆಸೆ ಉಂಟು, ನೀವು ಮಾಡ್ತೀರಾ ಅದನ್ನು? ಕಾನೂನು ಪ್ರಕಾರ ಆಸೆ ಕೇಳೋದು ಮಾಡೋದು ನಮ್ಮ ಧರ್ಮ ಅಂತ ಹೇಳಿದರು ಅಧಿಕಾರಿಗಳು. ಅವನು ಹೇಳಿದ ಆಸೆ ಯಾವುದು ಗೊತ್ತಾ? 4 ತಿಂಗಳ ನಂತರ ನನ್ನ ಸಮಾಧಿಯನ್ನು ಎಬ್ಬಿಸಬೇಕಂತ, ಓಪನ್ ಮಾಡಬೇಕಂತ. ಕ್ಯೂರೋಸಿಟಿ, ಎಲ್ಲರಿಗೂ ಒಂದು ಕ್ಯೂರೋಸಿಟಿ. ಏನಿವೆ ಸ್ಟೋರಿ ತುಂಬ ಉಂಟು. ಅವನು ಹೇಳಿದ ಒಂದು ಆಸೆ. ಆದರೆ ಇದು ಬರೀ ಮಾತುಗಳು, ಇದರಲ್ಲಿ ಅಂಥ ಪವರ್ ಅಂತ ಕಾಣಲಿಕ್ಕೆ ಆಗೋದಿಲ್ಲ. ಇದು ಏನಿದ್ರೂ ಕೂಡ ಲೋಕಕ್ಕೆ ಅನ್ವಯಿಸುವಂಥದ್ದು, ಲೋಕದಲ್ಲೇ ಮುಗಿದು ಹೋಗುವಂಥದ್ದು. ಓಕೆ, ಆದರೆ ಅದರ ನಂತರ ಅದು ಬರೋದಿಲ್ಲ. ಹಲ್ಲೆಲೂಯ. ಆದರೆ ಇಲ್ಲಿ ನಿಜವಾಗಿ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ನಾನು ಸ್ಟಡಿ ಮಾಡೋದಾದರೆ, ಪಾಪಿಗಳು ನಿಜವಾಗಿ ನಾನು ನೀವು,
ಕೈದಿಗಳು ನಾನು ನೀವು, ಮರಣದಂಡನೆಗೆ ಯೋಗ್ಯರು ನಾನು ನೀವು. ನಮ್ಮ ಸ್ಥಾನದಲ್ಲಿ ಆತನು ಬಂದು ನಿಂತು ಮರಣ ಹೊಂದಿ ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಆತನು ಎದ್ದು ಬಂದು, ಆತನು ಎದ್ದು ಬಂದ ಯೇಸು, ಪುನರುತ್ಥಾನಾದ ಯೇಸು ತನ್ನ ಒಂದು ಹೃದಯದ ಆಶೆಯನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಒಂದು ಕಡೆ ನಾವು ಹೇಳೋದಾದರೆ ಅವರಿಗೆ ಒಂದು ಆಜ್ಞೆ ಕೊಟ್ಟ ಅಂತ ಹೇಳೋದಾದರೂ ಕೂಡ ಸರಿಯೇ, ಆಜ್ಞೆಯೇ. ಆ ಆಜ್ಞೆ ಒಂದು ತನ್ನ ಎಂಥ ಅಧಿಕಾರದ ನಿಮಿತ್ತವಾದ ಆಜ್ಞೆಯಂತಲ್ಲ, ಅದೊಂದು ಆಜ್ಞೆ. ಹೌದಲ್ವ? ಏನು ಆಜ್ಞೆ? 15ನೇ ವಚನ, 15ನೇ ವಚನದಲ್ಲಿ ಏನು ಆಜ್ಞೆ? ನೀವು ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳ್ತಾ ಇದ್ದಾನೆ. ಇದೊಂದು ಆಜ್ಞೆ ಅಲ್ವಾ? ಇದೊಂದು ಆಜ್ಞೆ. ಆದರೆ ಯೇಸು ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆ ಎಲ್ಲ ಆಜ್ಞೆಗಳು ತನ್ನ ಒಂದು ಅಧಿಕಾರದ ದರ್ಪದ ಆಜ್ಞೆ ಅಲ್ಲ. ಆ ಎಲ್ಲ ಆಜ್ಞೆಗಳ ಒಳಗೆ ಉಂಟಲ್ಲ ಇಡೀ ಮಾನವ ಕುಲದ ಮೇಲಿನ ಒಂದು ಪ್ರೀತಿ, ಅದು ಅಡಕವಾಗಿದೆ. ಹಲ್ಲೆಲೂಯಾ. ಪ್ರೀತಿಯ ನಿಮಿತ್ತವಾಗಿ ಹುಟ್ಟಿಕೊಂಡಂಥ ಆಜ್ಞೆ, ದರ್ಪದ ನಿಮಿತ್ತವಾಗಿ, ಅಧಿಕಾರದ ನಿಮಿತ್ತವಾಗಿ, ಸ್ಥಾನದ ನಿಮಿತ್ತವಾಗಿ. ಸ್ಥಾನಮಾನ ನಾವು ಸ್ಟಡಿ ಮಾಡೋದಾದರೆ ಸೆಲ್ಯೂಟ್ ಯೇಸುವಿಗೆ. ಯೇಸುವಿನಂಥ ಸ್ಥಾನಮಾನದವರು ಯಾರು ಕೂಡ ಇಲ್ಲ. ಅವನಾದಿಯಿಂದ ಆದಿ ಅನ್ನೋದಕ್ಕಿಂತ ಅನಾದಿಯಿಂದ ಕೂಡ ಇದ್ದವನು. ಹಲ್ಲೆಲೂಯಾ. ಆ ದಿನಗಳಲ್ಲಿ ಆಲ್ರೆಡಿ ಮಹಿಮೆಯಲ್ಲಿ ಇದ್ದಾತನು. ಹಲ್ಲೆಲೂಯಾ. ಆತನ ಸ್ಥಾನ, ಮಾನ, ಗೌರವ ಬಹಳ ವಿಶೇಷವಾದದ್ದು. ಆದರೆ ಆತನಿಲ್ಲಿ ಆಜ್ಞೆ ಕೊಡುವಾಗ ಕೇಳ್ರಿ, ಸ್ಥಾನ, ಮಾನ, ಅಧಿಕಾರ, ದರ್ಪದಿಂದ ಆಜ್ಞೆ ಕೊಡ್ತಾ ಇಲ್ಲ. ಹೃದಯದಲ್ಲಿರುವಂಥ ಒಂದು ಪ್ರೀತಿಯ ಕೊರಗುವಿಕೆಯ ನಿಮಿತ್ತವಾಗಿ ಆಜ್ಞೆ ಕೊಡ್ತಾ ಇದ್ದೇನೆ. ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸುವಿನ ಆಜ್ಞೆ ಯಾವತ್ತೂ ನಾವು ಎಡಿಸಬಾರ್ದು. ಅದೊಂದು ದರ್ಪದ ಆಜ್ಞೆ ಅಲ್ಲ, ಅದೊಂದು ಕನಿಕರದ ಆಜ್ಞೆ, ಅದೊಂದು ಪ್ರೀತಿಯ ಆಜ್ಞೆ. ವಾಕ್ಯದಲ್ಲಿ ತೋರಿಸಲ ಪ್ರೀತಿಯ ಆಜ್ಞೆ ಎಂಬುದಾಗಿ 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಓದುವಾಗ, 2ನೇ ಕೊರಿಂಥ್ಯ 5ನೇ ಅಧ್ಯಾಯ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡ್ತಾರೆ. ಸ್ವಲ್ಪ ಮೇಲಿನಿಂದ ಓದ್ತಾ ಬರೋಣ. ಯಾವ ವಿಷಯದಲ್ಲಿ ಒತ್ತಾಯ ಮಾಡ್ತದೆ ಅಂತ ಗೊತ್ತಾಗ್ತದೆ. ಮೇಲಿನ ಸಬ್ಜೆಕ್ಟಿಂದ ಓದ್ತಾ ಬರೋಣ. 5ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಓದೋಣ. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿದೆ ಎಂದು ನಂಬಿಕೊಂಡಿದ್ದೇನೆ. ನಾವು ನಮ್ಮನ್ನು ತಿರುಗಿ ನಿಮ್ಮ ಮುಂದೆ ಹೊಗಳಿಕೊಳ್ಳುವುದಿಲ್ಲ. ಆದರೆ ಯಾರು ಹೃದಯದ ವಿಷಯದಲ್ಲಿ ಹಿಗ್ಗದೆ ತೋರಿಕೆಯ ವಿಷಯದಲ್ಲಿ ಮಾತ್ರ ಹಿಗ್ಗುತ್ತಾರೋ ಅವರಿಗೆ ಪ್ರತ್ಯುತ್ತರ ಹೇಳುವುದಕ್ಕೆ ನಿಮಗೆ ಅಧಿಕಾರವಿರಬೇಕೆಂದು ನಮ್ಮ ವಿಷಯದಲ್ಲಿ ಹಿಗ್ಗುವುದಕ್ಕೆ ನಿಮಗೆ ಆಸ್ಪದ ಕೊಡುತ್ತೇವೆ. ನಮಗೆ ಬುದ್ಧಿಪರವಶವಾಗಿದ್ದರೆ ಅದು ದೇವರ ಮಹಿಮೆಗಾಗಿಯೇ ಅದೇ. ನಮಗೆ ಸ್ವಸ್ಥ ಬುದ್ಧಿ ಇದ್ದರೆ ಅದು ನಿಮ್ಮ ಪ್ರಯೋಜನಕ್ಕಾಗಿ ಅದೇ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ನೋಡಿ, ಕರ್ತನ ಭಯವು ನಮ್ಮನ್ನು ಒತ್ತಾಯಪಡಿಸುವುದರಿಂದ, ಅಂದರೆ ತಮ್ಮ ಜವಾಬ್ದಾರಿ ಏನೆಂಬುದಾಗಿ ಅವರು ಅರ್ಥಕೊಂಡಿದ್ದಾರೆ. ಆದ್ದರಿಂದ ಕರ್ತನ ಒಂದು ಭಯ ಇದೆ. ಭಯ ಅನ್ನುವಾಗ ಹೆದರಿಕೆ ಅನ್ನುವಂಥ ಅರ್ಥ ಅಲ್ಲ, ಕರ್ತನಿಗೆ ಕೊಡುವಂಥ ಒಂದು ರೆಸ್ಪೆಕ್ಟ್. ಹಲ್ಲೆಲೂಯಾ. ಆ ಕರ್ತನು ಯಾವ ಹೃದಯ ಭಾರದಿಂದ ಸೇವಕರುಗಳಿಗೆ ಒಂದು ಆಜ್ಞೆ ಕೊಟ್ಟಿದ್ದಾನೋ ಆತನಿಗೆ ಕೊಡುವಂಥ ಗೌರವ, ಭಯ ಭಕ್ತಿ ತೋರಿಸುವುದಂತಾರೆ. ಕೆಲವು ಸಾರಿ ಮಕ್ಕಳಿಗೆ ಹೇಳ್ತೇವೆ, ಆ ಮಕ್ಕಳಿಗೆ ಏನಿಲ್ಲ, ಹಿರಿಯರ ಕುರಿತಾಗಿ ಒಂದು ಭಯ ಭಕ್ತಿಯೇ ಇಲ್ಲ ಅಂತ ಹೇಳ್ತಾರೆ ಆ ಮಕ್ಕಳಿಗೆ. ಮತ್ತು ಕೆಲವು ಸಾರಿ ಹೇಳ್ತಾರೆ, ಸಭಾಪಾಲಕರ ಕುರಿತಾಗಿ ಭಯ ಭಕ್ತಿಯೇ ಇಲ್ಲ, ಅಥವಾ ಟೀಚರ್ ಸರ್ ಮಾಸ್ಟರ್ಗಳ ಕುರಿತಾಗಿ ಒಂದು ಭಯಭಕ್ತಿ ಅಲ್ಲ. ಭಯಭಕ್ತಿ ಅಂದರೆ ಏನು? ತೋರಿಸುವಂಥ ಒಂದು ಗೌರವ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ 11ನೇ ವಚನ ಹೇಳ್ತದೆ, ಕರ್ತನ ಭಯವು ನಮಗೆ ಇರೋದ್ರಿಂದ ನಾವೆಲ್ಲರನ್ನು ಏನು ಮಾಡ್ತೇವೆ? ಮನುಷ್ಯರನ್ನು ಒಡಂಬಡಿಸ್ತೇವೆ, ಅವರಿಗೆ ಸಾರ್ತೇವೆ. ಅಲ್ಲಿ ಪೀಠಿಕೆ ಏನು ಹೇಳ್ತದೆ? ಅಲ್ಲಿಯ ಪೂರ ಸಬ್ಜೆಕ್ಟಿನ ಒಂದು ಸಾರಾಂಶ ಅಲ್ಲಿ ಬರೆದಿದೆ. ಅಪೊಸ್ತಲರು ಕ್ರಿಸ್ತನ ಪ್ರೀತಿಯಿಂದ ಪ್ರೇರಣೆ ಹೊಂದಿ ಸಮಾಧಾನ ವಾಕ್ಯವನ್ನು ಹೇಳುವ ರಾಯಭಾರಿಗಳಾಗಿ ಎಲ್ಲ ಸಂಗತಿಗಳಲ್ಲಿ ತಮ್ಮನ್ನು ದೇವರ ಸೇವಕರೆಂದು ತೋರಿಸಿಕೊಂಡದ್ದು. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯಿಂದ ಪ್ರೇರಣೆ ಹೊಂದಿಕೊಂಡು ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ ತೋರಿಸಿಕೊಂಡಂಥ ವಿಚಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಪ್ರೀತಿಯ ಪ್ರೇರೇಪಣೆಯ ನಿಮಿತ್ತವಾಗಿ ಆಜ್ಞೆ ಕೊಟ್ಟಿದ್ದಾರೆ. ಆತನ ಪ್ರೀತಿ ಇವರನ್ನು ಒತ್ತಾಯಪಡಿಸ್ತಾ ಉಂಟು. ಯಾವುದಕ್ಕೆ? ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಆ ಪ್ರೀತಿ ಒತ್ತಾಯಪಡಿಸ್ತಾ ಉಂಟು ಗಾಸ್ಪಲ್ ಶೇರ್ ಮಾಡೋದಕ್ಕಾಗಿ. ಆದ್ದರಿಂದ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಅಲ್ಲಿ ಮುಂದಿನ ವಚನಗಳನ್ನೆಲ್ಲ ಓದ್ತಾ ಹೋಗುವಾಗ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ರಾಯಭಾರಿಗಳಾಗಿ ಮಾರ್ಪಡುವುದಕ್ಕೆ ಕಾರಣ ಒಂದೇ ಒಂದು, ಆತನ ಪ್ರೀತಿ ನಮ್ಮ ಒಳಗೆ ಒತ್ತಾಯಪಡಿಸ್ತಾ ಉಂಟು. ಹಾಗಾದರೆ ಇವತ್ತು ಯಾರಾದರೂ ಸುವಾರ್ಥ ಸೇವೆಯನ್ನು ಮಾಡ್ತಾ ಇರೋದಾದರೆ ಅವರ ಸ್ಪಿರಿಟಲ್ಲಿ, ಅವರ ಒಳಗೆ ದೇವರ ಪ್ರೀತಿ ಒತ್ತಾಯಪಡಿಸ್ತಾ ಉಂಟು. ನಾವೀಗ ಹೀಗೆ ಎಣಿಸೋದು ಏನು ಗೊತ್ತುಂಟ? ಯೇಸು ಸ್ವಾಮಿ ಪುನರುತ್ಥಾನದಂತೆ ಯೇಸು ಸ್ವಾಮಿ ಎದ್ದು ಬಂದ ಯೇಸು ಸ್ವಾಮಿಗೆ ಇದ್ದಾರ? ಅವರು ಹೋಗಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ? ಪರಲೋಕಕ್ಕೆ ಹೋಗಿದ್ದಾರೆ. ಆದರೆ ಆತನ ಪ್ರೀತಿ, ಹಲ್ಲೆಲೂಯಾ, ಆತನ ಆತ್ಮವನ್ನು ಯಾರು ಹೊಂದಿಕೊಂಡಿದ್ದಾರೋ ಆ ಆತ್ಮನ ಮೂಲಕ ಆತನ ಪ್ರೀತಿ ಒತ್ತಾಯಪಡಿಸ್ತದೆ. ಗೋ ಗೋ, ಹೋಗು, ಹೇಳು, ಹೋಗು, ಹೇಳು ಎಂಬುದಾಗಿ. ಆದ್ದರಿಂದ ಆತನ ಭಯ ಅಂದರೆ ಆತನಿಗೆ ಯಾರು ರೆಸ್ಪೆಕ್ಟ್ ಕೊಡೋರಿದ್ದಾರೋ ಅವರು ಮನುಷ್ಯರನ್ನು ಹೋಗಿ ಒಡಂಬಡಿಸ್ತಾರೆ. ಹಲ್ಲೆಲೂಯಾ. ಆತನಿಗೆ ಯಾರು ರೆಸ್ಪೆಕ್ಟ್ ಕೊಡೋರು ಇರ್ತಾರೋ ಹೋಗಿ ಒಡಂಬಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಿಗೆ ಭಯ ತೋರಿಸಿದವರು, ಆತನಿಗೆ ರೆಸ್ಪೆಕ್ಟ್ ಕೊಡದವರು ಏನು ಮಾಡೋದಿಲ್ಲ? ಒಳಗಿನ ವಾಯ್ಸಿಗೆ ಕಿವಿ ಕೊಡೋದಿಲ್ಲ. ಇವತ್ತು ಯಾರು ಹೊರಗಿನ ವಾಯ್ಸಿಗೆ ಜಾಸ್ತಿ ಕಿವಿ ಕೊಡ್ತಾ ಇದ್ದಾರೋ ಅವರು ಒಳಗಿನ ವಾಯ್ಸ್ಗೆ ಕಿವಿ ಕೊಡ್ತಾ ಇಲ್ಲ ಎಂಬುದಾಗಿ ಲೆಕ್ಕ. ಟೋಟಲ್ ಬ್ಲೈಂಡ್ನೆಸ್. ಅದಕ್ಕೆ ಕಾರಣ ಏನಂದರೆ ಅವರು ಶರೀರದೀನ ಸ್ವಭಾವದ ಕಡೆಗೆ ಜಾಸ್ತಿ ಮನಸ್ಸು ಕೊಡೋದ್ರಿಂದ ಅವರ ಜೀವಿತದಲ್ಲಿ ಬ್ಲೈಂಡ್ನೆಸ್ನ ಮೇಲೆ ಬ್ಲೈಂಡ್ನೆಸ್ ಹಿಡಿಯುತ್ತಾ ಹೋಗ್ತದೆ. ಹೇಗೆ ಒಂದು ಮರಕ್ಕೆ, ಮರ ಒಂದು ದೇವರ ಸೃಷ್ಟಿ, ಆ ಮರದ ಹಿಂದಿರುವಂಥ ದೇವರ ಉದ್ದೇಶ ಏನು ಗೊತ್ತಾ? ಒಳ್ಳೆ ಫಲ ಕೊಡಬೇಕು. ಈ ಬನ್ನಂಗೆ ಹಿಡಿತಾ ಹೋದರೆ, ಬೆಳೀತಾ ಹೋದರೆ ಫಲ ಕೊಡೋದಿಲ್ಲ. ಒಬ್ಬ ವಿಶ್ವಾಸಿಯಲ್ಲಿ ಲೋಕದ ಸೆಳೆತ ಉಂಟಾಗುವುದಾದರೆ ಒಬ್ಬ ವಿಶ್ವಾಸಿ ಬ್ಲೈಂಡ್ನೆಸ್ಗೆ ಹೋಗ್ತಾನೆ. ಅವನಿಗೆ ಗೊತ್ತಿಲ್ಲ, ಅದೇ ಸೆಳೆತಗಳಲ್ಲಿ ಮುಳುಗಿ ಹೋಗ್ತಾನೆ. ಅವನು ಒಳಗಿನ ಅಥವಾ ಅವಳು ಒಳಗಿನ ವಾಯ್ಸನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಕಂಪ್ಲೀಟ್ ಬ್ಲೈಂಡ್ನೆಸ್. ಅವ್ರಿಗೆ ಎಲ್ಲಿ ಹೋಗ್ತಾರೋ, ಈಗ ಕುರುಡರ್ ಬ್ಲೈಂಡ್ನೆಸ್ ಅಂದರೆ ಕುರುಡುತ್ತಾನ. ಈ ಕುರುಡರಿಗೆ ಗೊತ್ತಾಗ್ತದ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಗೊತ್ತಾಗ್ತದೆ. ಒಟ್ರಾಶಿ ಹೋಗ್ತಾರೆ, ಒಟ್ರಾಶಿ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕುರುಡರಿಗೆ ಏನು ಮಾಡ್ತಾರೆ ಗೊತ್ತುಂಟ? ದಾರಿ ಮಧ್ಯದಲ್ಲಿ ಎಂಥ ಕೋಲಿದ್ರೂ ಕೂಡ ಅವರನ್ನು ಕೆಲವೊಂದು ಸಂದರ್ಭ ಕೈ ಹಿಡಿದುಕೊಂಡು ನಡೆಸಬೇಕಾದ ಪರಿಸ್ಥಿತಿಗಳು ಇದೆ. ರಸ್ತೆ ದಾಟುವಾಗ ನಾನು ಕೆಲವರನ್ನು ನೋಡಿದ್ದೇನೆ. ಕೆಲವು ನನ್ನಂಥ ನಿಮ್ಮಂಥ ಜನರು ತಮ್ಮ ವಾಹನವನ್ನು ಬದಿಗಿಟ್ಟು, ನಾನೊಂದು ಕಡೆ ಹೋಗುವಾಗ ನೋಡಿದೆ, ಜನರೆಲ್ಲ ನೋಡ್ತಾ ಹೋಗ್ತಾ ಇದ್ದಾರೆ. ಒಬ್ಬ ಕುರುಡ ಕ್ರಾಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಜನರು ನೋಡಿ ಹೋಗ್ತಾ ಇದ್ದಾರೆ. ವಾಹನ ನಿಲ್ಲಿಸಿದೆ, ಹೋದೆ, ಕೈ ಹಿಡಿದೆ, ಆ ಕಡೆ ಇದು ಮಾಡಿಬಿಟ್ಟೆ. ಯಾಕೆ? ಅವರಿಗೆ ಕಾಣೋದಿಲ್ಲ, ಹೋಗಬೇಕಾದ ಸ್ಥಳ ಕಾಣೋದಿಲ್ಲ. ಈ ಬ್ಲೈಂಡ್ನೆಸ್, ಕುರುಡುತನ ಏನು ಮಾಡ್ತಾರೆ ಗೊತ್ತುಂಟ? ಸರಿಯಾದ ಮಾರ್ಗದಲ್ಲಿ ನಡೆಯದಂತೆ ಅದು ತಡಿತದೆ. ಸರಿಯಾದ ಕಾರ್ಯ ಆ ವ್ಯಕ್ತಿಯ ಜೀವಿತದಲ್ಲಿ ಆಗದಂತೆ ಅದು ತಡಿತದೆ. ಒಂದು ಬನ್ನಂಗೆ ಹಿಡಿದ ಮರ ಹೇಗೆ ಫಲಿಸುವುದಿಲ್ವೋ? ಯಾಕೆ? ಬನ್ನಂಗೆ ಅದರ ಸತ್ವವನ್ನು ಎಳಿತದೆ. ಆ ಒಂದು ಬೇಡವಾದ ಬಳ್ಳಿ ಅದರ ಸತ್ವವನ್ನು ಎಳೆದು ಇದು ಬೆಳೀತದೆ. ಅದು ಬೆಳೆಯದ ಹಾಗೆ, ಅದು ಫಲಿಸದ ಹಾಗೆ ಅದು ಮಾಡುತ್ತದೆ.
ಒಂದು ವಿಷಯ, ಈ ಮಾತನ್ನು ಕೇಳ್ತಿರುವಾಗ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಪ್ರೀತಿಯ ಪ್ರೇರೇಪಣೆಯಲ್ಲಿ ನೀನು ನಡೀತಾ ಇಲ್ಲ ಅಂದರೆ ಬನ್ನಂಗೆ ಹಿಡಿದಂಥ ಬಾಳ್ವೆ ಇದೆ ಎಂಬುದಾಗಿ ಲೆಕ್ಕ. ಅದನ್ನಿಗೆ ಏನು ಮಾಡಬೇಕು? ಕಿತ್ತು ಎಸೆಯಬೇಕು. ಶರೀರಾಧೀನ ಸ್ವಭಾವ ಯಾವುದುಂಟು ಅದನ್ನು ಕಿತ್ತು ಎಸೆಯಬೇಕು. ಆಗ ಮಾತ್ರ ನಾವು ದೇವರಿಗೆ ಫಲ ಕೊಡೋದಕ್ಕೆ ಸಾಧ್ಯ, ದೇವರಿಗೆ ಗೌರವ ಕೊಡೋದಕ್ಕೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದರ ರೂಟು ಸಮೇತ ಕಿತ್ತು ಬಿಸಾಡದಿದ್ರೆ ಅದಕ್ಕೆ ಪೌಲನೊಂದು ಮಾತು ಹೇಳ್ತಾನೆ, 1 ಕೊರಿಂಥಿ 9:27 ವಚನದಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆಂದು ಎಂತ ಕಂಡು ಬಂದೇನಂದ. ನೋಡಿ 9ನೇ ಅಧ್ಯಾಯ 27ನೇ ವಚನ, 1 ಕೊರಿಂಥಿ 9:27. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡಿ, ಅಪೋಸ್ತಲನಾದ ಪೌಲ ಅಥವಾ ದೇವರ ಅಪೋಸ್ತಲರಿಗೆ ದೇವರ ಪ್ರೀತಿ ಒಡಂಬಡಿಸುವಾಗ ಅವರು ಸ್ಪಂದಿಸಲಿಕ್ಕೆ ಕಾರಣ ಏನು ಗೊತ್ತುಂಟ? ಇತರರನ್ನು ಹೋರಾಟಕ್ಕೆ ಕರಿತಾ ಇದ್ದಾನೆ. ಒಂದು ವೇಳೆ ನಾನೇ ಅಯೋಗ್ಯನಿಂದ ಎನಿಸಿಕೊಂಡೇನೆ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತಾ ಇದ್ದ. ಆ ಬನ್ನಂಗೆ ಹಿಡಿಯದಾಗಿ ನೋಡ್ಕೊಳ್ತಾ ಇದ್ದ. ಒಂದು ಕಡೆ ಎಲ್ಲಿ ಬನ್ನಂಗೆ ಹಿಡಿದಿದ್ದು ಅಲ್ಲಿ ಫ್ರೂಟ್ಫುಲ್ ಲೈಫ್ ಇಲ್ಲ, ಅಲ್ಲಿ ಲೋಕದ ಫಲನೇ ಕಾಣೋದು, ಲೋಕ ಕಾಣೋದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ದಿವಸ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕಾದಂಥ ಪರಿಸ್ಥಿತಿಗಳಿರ್ತದೆ. ಇದನ್ನು ಯಾರು ಕೂಡ ಅಲಕ್ಷ್ಯ ಮಾಡಬಾರ್ದು. ಇದು ವರ್ಡ್ ಆಫ್ ಗಾಡ್. ಹಲ್ಲೆಲೂಯ. ಮುಂದುವರಿಸ್ತೇನೆ. ಹಾಗಾದರೆ ಪ್ರೀತಿಯ ಪ್ರೇರೇಪಣೆಯನ್ನು ಹೊಂದಿಕೊಂಡು ಅವರು ಶರೀರದೀನ ಸ್ವಭಾವದ ಆ ಒಂದು ಬಳ್ಳಿಯೋಪಾದಿಯಲ್ಲಿ ಸತ್ವವನ್ನು ಹೀರುವ, ಆತ್ಮಿಕ ಸತ್ವವನ್ನು ಹೀರುವಂಥ ಯಾವುದೇ ಶರೀರದೀನ ಸ್ವಭಾವ ತಮಗೆ ಹತ್ತಿಕೊಳ್ಳದಂತೆ ಅವರು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತಾ ಕ್ರಿಸ್ತನಿಗಾಗಿಯೇ ಮುಂದೆ ಹೋದರು. ಕ್ರಿಸ್ತನ ಪ್ರೀತಿಯ ಪ್ರೇರೇಪಣೆ ಹೊಂದಿಕೊಂಡು ಅವರು ಮುಂದೆ ಹೋಗಿ ಗಾಸ್ಪಲ್ ಶೇರ್ ಮಾಡ್ತಾ ಇದ್ದರು. ಹಲ್ಲೆಲೂಯ. ಎಲ್ಲಿವರೆಗೆ ಮುಂದುವರೆದಿದ್ದಾರೆ ಅಂದರೆ ನೋಡ್ರಿ, ನನಗೆ ಭಾಳ ಆಶ್ಚರ್ಯ ತಂದಂಥ ವಿಚಾರ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಎಲ್ಲಿಯವರೆಗೆ ಅವರು ಆ ಸ್ಥಿರತ್ವದಲ್ಲಿ ಮುಂದುವರಿತಾ ಇದ್ದರಂದರೆ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಅದರಲ್ಲಿ ಕೊನೆಯ ವಚನಗಳನ್ನು ನಾವು ನೋಡುವಾಗ 40, 41, 42 ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರೀ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಹಲ್ಲೆಲೂಯ. ಎಲ್ಲಿವರೆಗೆ ಆತನ ಪ್ರೀತಿಗೆ ಕನೆಕ್ಟ್ ಆಗಿದ್ರಂದ್ರೆ, ಆತನ ಪ್ರೀತಿಯ ಪ್ರೇರೇಪಣೆಗೆ ಕನೆಕ್ಟ್ ಆಗಿದ್ರಂದ್ರೆ, ನಿಮಗೆ ಸುವಾರ್ಥ ಸೇವೆ ನಿಮಿತ್ತ ಹಿಡಿದು ಹೊಡೆದಿದ್ದಾರೆ, ಚಡಿ ಹೇಟು ಹೊಡೆದಿದ್ದಾರೆ. ಹಾಗೆ ಎಂತ ಎಣಿಸ್ಕೊಂಡ್ರಂತೆ? ಕ್ರಿಸ್ತನ ನಿಮಿತ್ತ ನಾವು ಏನಂತ ತಿಳ್ಕೊಂಡ್ರಂತೆ? ಭಾಳ ಒಳ್ಳೆ ಮಾತು. ಅವಮಾನ ಪಡುವುದಕ್ಕೆ ಆ ಹೆಸರಿನ ನಿಮಿತ್ತವಾಗಿ 41ನೇ ವಚನ, ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರಿಸಭೆ ಎದುರಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನ ಸಾರುತ್ತಾ ಇದ್ದರು. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತನ ನಿಮಿತ್ತ ನಾವು ಬಾಧೆ ಅನುಭವಿಸೋಕ್ಕೆ ಯೋಗ್ಯರು. ಸಂತೋಷಪಟ್ರಂತೆ. ನಮಗೇನಾದರೂ ಒಂದು ಸ್ವಲ್ಪ ಹಿಂಸೆ ಏನಾದರೂ ಬಂದರೆ ಸಂತೋಷ ಪಡ್ತೇವಾ? ಕೆಲವು ಪ್ರಶ್ನೆಗಳು ಬರ್ತದೆ. ಹಿಂಸೆಗಳು ಬಂದರೆ, ಬಾಧೆಗಳು ಬಂದರೆ, ಕ್ರಿಸ್ತನ ನಿಮಿತ್ತವಾದಂಥ ಹಿಂಸೆಗಳು ಬಾಧೆಗಳು ಬಂದರೆ ಸಂತೋಷ ಪಡುವುದಿಲ್ಲ. ನಾನು ಕ್ರಿಸ್ತನಿಗಾಗಿ ನಾವು ಪ್ರಶ್ನೆ ಹಾಕ್ತೇವೆ, ದೇವರ ಹತ್ರ ಎದುರು ನಿಂತು ಪ್ರಶ್ನೆ ಹೇಳ್ತೇವೆ,
ಸ್ವಾಮಿ ನಾವು ನಿನಗೋಸ್ಕರ ಹೋದದಲ್ವಾ, ಮತ್ತೆ ಯಾಕೆ ಇದೆಲ್ಲ ಬೇಕಾ? ಸ್ವಾಮಿ ನೀನು ಯಾಕೆ ನೋಡಲಿಲ್ಲ, ನೀನು ಯಾಕೆ ಕಾರ್ಯ ಮಾಡಿಲ್ಲ? ಓ ಇವರಂತುಂಟಲ್ಲ ಅಂತ ಮಾತಲ್ಲ. ಪೆಟ್ಟು ಸಿಕ್ಕಿತ, ದೇವರನ್ನು ದೂರಲೇ ಇಲ್ಲ, ದೇವರಿಗೆ ಎದುರುತ್ತರ ಮಾತಾಡಲೇ ಇಲ್ಲ, ಯಾಕೆ ಎಂಬಂಥ ಪ್ರಶ್ನೆ ಕೇಳಲೇ ಇಲ್ಲ. ಪೆಟ್ಟು ಸಿಕ್ಕಿದ್ರು ಕೂಡ ಸಂತೋಷ ಆಯಿತು. ವಾವ್, ಕ್ರಿಸ್ತನ ನಿಮಿತ್ತ ನಾವು ಈ ಪೆಟ್ಟನ್ನು ತಿನ್ನೋದಕ್ಕೆ ಯೋಗ್ಯರಂತ ತಿಳ್ಕೊಂಡು ಸಂತೋಷದಿಂದ ಅವರು ತಿರುಗಿ ಪೆಟ್ಟು ತಿಂದ್ರಂದ್ರೆ ಏನಾಗಲಿಲ್ಲ, ಸ್ಟಕ್ ಆಗಲಿಲ್ಲ. ಅವರು ತಿರುಗಿ ಹೋಗಿ ಶುಭ ವರ್ತಮಾನವನ್ನು ಸಾರ್ತಾ ಇದ್ರಂತೆ. ಎಲ್ಲೆಲ್ಲ ಸಾರ್ತಾ ಇದ್ರಂತೆ? 41ನೇ ವಚನ. ಅವರು ಅಪೊಸ್ತಲರು ತಾವು ಆ ಹೆಸರ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆಂದೆನಿಸಿಕೊಂಡೆವೆಂದು ಸಂತೋಷಿಸ್ತಾ, ಮುಂದಿನ ವಚನ, ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ 42 ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನ ಸಾರುತ್ತಾ ಇದ್ದರು. ನೋಡ್ರಿ, ಬಹಳ ಒಂದು ವಿಸ್ಮಯ ಅಂದರೆ, ಪೆಟ್ಟು ತಿಂದ ನಂತರ ಪುನಃ ಪ್ರತಿದಿನ ತಮ್ಮ ಇದನ್ನು ಬಿಡಲಿಲ್ಲ. ಅವರು ಪ್ರತಿದಿನ ಮನೆ ಮನೆಯಲ್ಲಿಯೂ, ಹಲ್ಲೆಲೂಯಾ, ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಹೋಗಿ ಉಪದೇಶ ಮಾಡುತ್ತಾ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಕಾರಣ ಏನು ಗೊತ್ತುಂಟಾ? ದೇವರ ಪ್ರೀತಿಯನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಆ ಪ್ರೀತಿಯ ಪ್ರೇರೇಪಣೆಯ ವಾಯ್ಸನ್ನು ಪ್ರತಿ ಕ್ಷಣ ಕೇಳ್ತಾ ಇದ್ದಾರೆ. ಆ ಪ್ರೀತಿಯ ವಾಯ್ಸ್ ಏನು ಹೇಳ್ತಾ ಇದ್ದಿರ್ಬೋದು ಗೊತ್ತುಂಟಾ? ಏನು ಹೇಳ್ತಾ ಇದ್ದಿರ್ಬೋದು? ನೀವೊಂದು ಆಲೋಚನೆ ಮಾಡಿ. ಪ್ರೀತಿಯ ಪ್ರೇರೇಪಣೆ ಅವರು ಹೊಂದ್ತಾ ಇದ್ರಂತೆ. ಏನು ವಾಯ್ಸ್ ಬರ್ತಾ ಇದ್ದಿರ್ಬೋದು? ನಾನು ಎಣಿಸ್ತೇನೆ, ಮಗ ನೀನು ರಕ್ಷಿಸಲ್ಪಟ್ಟಿದ್ದಿ, ನೀನು ನಿತ್ಯ ಜೀವಕ್ಕೆ ಹೋಗ್ತಾ ಇದ್ದೆ, ಆದರೆ ಅವರು ಬೇಡವಾ? ಪ್ರಿಯರೇ, ನಿಮಗೆ ಕೆಲವು ಪಿಕ್ಚರನ್ನು ಕೊಡ್ಲಿಕ್ಕೆ ಹೋಗ್ತೇನೆ. ಒಬ್ಬ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದಿದ್ದರೆ, ತನ್ನ ಜೀವಿತವನ್ನು ಯೇಸುವಿಗೆ ಕೊಡದಿದ್ದರೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದಿದ್ದರೆ ಅವನು ಎಲ್ಲಿಗೆ ಹೋಗ್ತಾನಂತೆ? ದಂಡನೆಗೆ ಗುರಿಯಾಗ್ತಾನಂತೆ. ಹೌದಾ? ತೆಗಿರಿ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ, ಅಲ್ಲೇ 15, 16, 17, 16. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ಏನ್ ಮಾಡ್ತಾನಂತೆ? ರಕ್ಷಣೆ ಹೊಂದುವನು, ಸಾಲ್ವೇಷನ್ ಅಂತಾನೆ. ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಯಾರು ನಂಬದೆ ಹೋಗ್ತಾರೋ ಅವರು ದಂಡನೆಗೆ ಗುರಿಯಾಗ್ತಾರೆ. ಓಕೆ, ಅವರು ಗುರಿಯಾಗುವಂಥ ದಂಡನೆ ನಾನು ತೋರಿಸ್ತೇನೆ ದೇವರ ವಾಕ್ಯದ ಆಧಾರದಲ್ಲಿ. ಒಂದು ನಿಮಿಷ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ 8ನೇ ಅಧ್ಯಾಯ 12ನೇ ವಚನ ನಾವು ನೋಡೋಣ. ಮತ್ತಾಯನ ಸುವಾರ್ತೆ. ಎಂಥ ದಂಡನೆ! ನಂಬಿ ದೀಕ್ಷಾಸ್ನಾನ ಮಾಡೋರು ರಕ್ಷಿಸಲ್ಪಡ್ತಾರೆ, ಇಟರ್ನಲ್ ಲೈಫ್. ನಂಬದೆ ಹೋಗುವವರು ದಂಡನೆ ಗುರಿಯಾಗ್ತಾರೆ. ಅವರು ಗುರಿಯಾಗುವಂತ ದಂಡನೆ ಎಂಥ ದಂಡನೆ ಎಂಬುದಾಗಿ ನೋಡೋದಾದ್ರೆ ಮತ್ತಾಯ 8:12. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ನೋಡಿ, ಅಲ್ಲಿ ದಂಡನೆಯ ಪ್ಲೇಸ್ ಕತ್ತಲೆಯ ಪ್ಲೇಸ್. ಆ ನರಕ ಎಂಬಂತ ದಂಡನೆಯ ಪ್ಲೇಸ್ ಅದು ಕತ್ತಲೆಯ ಪ್ಲೇಸ್. ಅಲ್ಲಿ ಏನಿರ್ತದಂತೆ? ಗೋಳಾಟವು, ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂದು ಹೇಳಿದನು. ನೋಡಿ, ಗೋಳಾಟ ಇರ್ತದಂತೆ. ಗೋಳಾಟ ಒಂದು ರೀತಿಯ ಗೋಳಾಟ. ಈ ನೀವು ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ನೀವು ಕೇಳಿರ್ಬೋದು. ಸಣ್ಣವರು, ದೊಡ್ಡವರು, ಹಿರಿಯರು, ಕಿರಿಯರು, ಮಕ್ಕಳಂದ್ರೆ ಬುದ್ಧಿಗೆ ಬಂದ ಮಕ್ಕಳು, ಅವರ ವಾಯ್ಸ್, ಗೋಳಾಟದ ವಾಯ್ಸ್ ಹೇಗಿರ್ತದೆ? ಅಲ್ಲಿ ಗೋಳಾಟವನ್ನೆಲ್ಲ ಮಿಕ್ಸ್ ವಾಯ್ಸ್ ಮತ್ತೆ ಕಟಕಟನೆ ಹಲ್ಲು ಕಡಿಯೋಣವು. ಈಗ ಹಲ್ಲು ಕಡಿಯುವಿಕೆ ಯಾವಾಗ ಬರ್ತದೆ? ಕೆಲವು ಸರಿ ಅತಿ ನೋವಾದರೆ ಕೆಲವರು ಕಟಕಟ ಅಂತ ಹಲ್ಲು ಕಡಿತಾರೆ, ಗೊತ್ತ? ತಡಿಲಿಕ್ಕೆ ಆಗದಿದ್ರೆ. ಚಳಿ ಅತಿ ಆದರೆ ಕಟಕಟನೆ ಹಲ್ಲು ಕಡಿತಾರೆ, ಅತಿ ನೋವಾದರೆ ಹಲ್ಲು ಕಡಿತಾರೆ. ಹಾಗಾದ್ರೆ ಈ ಉರಿ ಎಂಥ ಉರಿ! ಆ ಬೆಂಕಿಯ ಉರಿ ಉಂಟಲ್ಲ, ಬಾಡಿ ಸುಟ್ಟು
ಬೂದಿ ಆಗುವುದಿಲ್ಲ ಆ ಬೆಂಕಿಯಲ್ಲಿ. ಆ ಬಾಡಿ ಉರಿತಾ ಇರ್ತದೆ, ಉರಿತಾ ಇರ್ತದೆ, ಉರಿತಾ ಇರ್ತದೆ. ಎಂಥ ನೋವು! ಆ ನೋವಿನ ನಿಮಿತ್ತ ಕಟ 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 ಕಟನೆ ಹಲ್ಲು ಕಡಿಯೋಣ, ಹಲ್ಲು ಕಡಿಯೋಣ ಇರುವವು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ತೆಗೆಯೋಣ. ಇನ್ನೊಂದು ವಾಕ್ಯವನ್ನು 13ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 42ನೇ ವಚನ ಮತ್ತು 50ನೇ ವಚನ. 13ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 42 ಮತ್ತು 50ನೇ ವಚನ. ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕೋರು. ಅಧರ್ಮಿಗಳಂದ್ರೆ ಯಾರು? ಧರ್ಮಕ್ಕೆ ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ ನಡೆದವರು, ದೇವ ಭಯದಲ್ಲಿ ಜೀವಿಸದವರು, ದೇವರನ್ನು ಪ್ರೀತಿಸದವರು. ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕೋರು. ಅಲ್ಲಿ ಏನಿರ್ತದಂತೆ? ಗೋಳಾಟವು, ಕಟ ಕಟನೆ ಹಲ್ಲು ಕಡಿಯೋಣವು ಇರುವುದು. ಇನ್ನೊಂದು ವಾಕ್ಯ ನಾವು ಓದೋಣ. ಮತ್ತಾಯನ ಸುವಾರ್ತೆಯಲ್ಲಿಯೇ 50ನೇ ವಚನ ಓದ್ದೇವಲ್ಲ, ಓಕೆ. ಆಮೇಲೆ 25ನೇ ಅಧ್ಯಾಯ 30ನೇ ವಚನ ಓದೋಣ. 25-30ನೇ ವಚನ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. 24-51. ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. 25-46. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಿತಕ್ಕೂ ಹೋಗುವರು ಎಂಬುದಾಗಿ ಬರೆದಿದೆ. ಯಾರು ಯೇಸುವನ್ನು ಸ್ವೀಕರಿಸದೆ ನಂಬದಿರ್ತಾರೋ ಅವರು ಈ ಬೆಂಕಿ ಗಂಧಗಳಿರುವಂಥ ಹೊಂಡದ ಆ ಕೆರೆಗೆ ಹಾಕಲ್ಪಡುವಂಥ ಅನುಭವಕ್ಕೆ ಹೋಗ್ಲಿಕ್ಕಿದ್ದಾರೆ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿಯ ಪ್ರೀತಿಯ ಪ್ರೇರಣೆಗೆ ಇನ್ನೊಂದು ಕಾರಣ ಏನು ಗೊತ್ತಾ? ಮನುಷ್ಯರಾದ ನನಗಾಗಿ, ನಿಮಗಾಗಿ ಆತನು ಮನುಷ್ಯನಾಗಿ ಬಂದಿದ್ದಾನೆ. ಈ ಬಾಡಿಯಲ್ಲಿ ನೋವಂದರೆ ಏನಂತ ಆತನಿಗೆ ಗೊತ್ತುಂಟು, ಉರಿ ಅಂದರೆ ಏನಂತ ಆತನು ಅನುಭವಿಸಿದ್ದಾನೆ. ಬಿಸಿಲಿನಲ್ಲಿ ಹೋಗುವಾಗ ಸ್ವಲ್ಪ ಬಿಸಿ ಆತನಿಗೆ ಆಗಿದೆ, ಆತನಿಗೆ ಗೊತ್ತುಂಟು. ಹಾಗಾದರೆ ಆತನ ಆಲೋಚನೆ ಮಾಡಿದ್ದಾನೆ, ನನ್ನ ಮಕ್ಕಳು ಬೆಂಕಿ ಗಂಧಗಳು ಉರಿಯುವಂಥ ಕೆರೆಯಲ್ಲಿ ಹೇಗೆ ಇರಲಿಕ್ಕೆ ಆಗ್ತದೆ? ನಮ್ಮ ಕುರಿತಾಗಿ ಅನುತಾಪ ಇಲ್ಲದವನಲ್ಲ. ನಮ್ಮ ಹಾಗೆ ಮನುಷ್ಯ ಅವತಾರಿಯಾಗಿ ಬಂದಿದ್ದಾನೆ, ಮಾಂಸದಲ್ಲಿ ಬಂದಿದ್ದಾನೆ. ಆತನಿಗೆ ನೋವು ಬೇನೆ ಅಂದರೆ ಏನಂತ ಗೊತ್ತುಂಟು. ಆದದ್ರಿಂದ ಎಲ್ಲರೂ ನನ್ನನ್ನು ನಂಬಿ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನ ಆಸೆ. ಆದ್ದರಿಂದ ಪ್ರೇರೇಪಣೆ ಕೊಡ್ತಾ ಇದ್ದೇನೆ. ಬೇಡ, ಇವರಿಗೆ ಗೊತ್ತಾಗ್ತಾ ಇಲ್ಲ, ಈ ಲೋಕದಲ್ಲಿರುವಾಗ ಗೊತ್ತಾಗ್ತಾ ಇಲ್ಲ, ಈ ಲೋಕದಲ್ಲಿರುವಾಗ ಗೊತ್ತಾಗ್ತಾ ಇಲ್ಲ, ಲೋಕ ಬಿಟ್ಟ ನಂತರ ಗೊತ್ತಾಗ್ತದೆ. ಯಾರು ಇದಕ್ಕೆ ಪಾತ್ರರಾಗಬಾರ್ದು. ನನ್ನ ಸುವಾರ್ತೆಯನ್ನು ಹೋಗಿ ಸಾರಿರಿ, ನಾನು ಶಿಲುಬೆಯಲ್ಲಿ ಅವರಿಗೆ ಮಾಡಿದಂಥ ಬಿಡುಗಡೆಯನ್ನು ಹೇಳಿರಿ ಎಂಬುದಾಗಿ ಆತನ ಪ್ರೀತಿ ಪರಿಶುದ್ಧಾತ್ಮನ ಮೂಲಕವಾಗಿ ಒತ್ತಾಯಪಡಿಸ್ತಾ ಉಂಟು. ಇನ್ನೊಮ್ಮೆ ನಾನು ನಿಮಗೆ ಹೇಳ್ತೇನೆ, ಯಾರಾದರೂ ನೀವು ಗಾಸ್ಪಲ್ ಶೇರ್ ಮಾಡ್ತಾ ಇರೋದಾದರೆ, ಗ್ಲೋರಿ ಟು ಗಾಡ್, ಆ ಕ್ರಿಸ್ತನ ಪ್ರೀತಿ ನಿಮ್ಮನ್ನು ಒತ್ತಾಯಪಡಿಸ್ತಾ ಉಂಟು. ಹಲ್ಲೆಲೂಯಾ. ಸಂಶಯ ಪಡುವವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದು ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಒಂದು ಡೌಟ್ ಏನು ಗೊತ್ತುಂಟ? ಈ ಲೋಕದಲ್ಲಿ ಇದೆಲ್ಲ ಹೇಳ್ತಾರೆ, ಇದು ಯಾರು ನಂಬ್ತಾರೆ? ಆಗ್ತದ? ಈಗ ಸತ್ತ ಮೇಲೆ ಕೆಲವರೊಂದು ಸತ್ತ ಮೇಲೆ ಮಣ್ಣು ತಿರುಗಿ ಮಣ್ಣಾಗಿ ಹೋಗ್ತದೆ. ಹೌದು, ಬೈಬಲಲ್ಲಿ ಬರ್ತಿದೆ, ಪ್ರಸಂಗಿ ಹೇಳ್ತಾನೆ, ಮಣ್ಣು ತಿರುಗಿ ಮಣ್ಣಾಗಿ ಹೋಗ್ತದೆ. ಸತ್ತ ಮೇಲೆ ಮಣ್ಣಾಗಿ ಹೋದಂಥ ಆತ್ಮ ಇರೋದು, ಆತ್ಮಕ್ಕೆ ನೋವೆಂತ ಉಂಟು? ಆತ್ಮಕ್ಕೆ ನೋವುಂಟಾ? ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾನೆ, ಏನು ಗೊತ್ತುಂಟ? 10ನೇ ಅಧ್ಯಾಯ 28ನೇ ವಚನದಲ್ಲಿ, ಮತ್ತಾಯನ ಸುವಾರ್ತೆ 10:28ರಲ್ಲಿ ಹೇಳಿದ್ದಾನೆ, ಆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾಗದವರಿಗೆ ಭಯಪಡಬೇಡ್ರಿ. ದೇಹ ಆತ್ಮ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಆತ್ಮ ದೇಹ ಎರಡನ್ನು ಕೂಡ
ನರಕದಲ್ಲಿ ಹಾಕಿ ನಾಶ ಮಾಡು. ಹಾಗಾದರೆ ನರಕಕ್ಕೆ ಹೋಗುವ ದೇಹ ಒಂದುಂಟು, ಪರಲೋಕಕ್ಕೆ ಹೋಗುವಂಥ ದೇಹ ಕೂಡ ಉಂಟು. ಇದು ಮಣ್ಣಾಗಿ ಹೋಗ್ತದೆ. ಆದರೆ ಒಂದು ಮಹಿಮೆ ಇಲ್ಲದ ದೇಹ ನರಕಕ್ಕಾಗಿ, ಮಹಿಮೆ ಇರುವಂಥ ದೇಹ ಪರಲೋಕಕ್ಕಾಗಿ ಕೊಡಲ್ಪಡ್ತದೆ. ಅದಕ್ಕೆ ವಾಕ್ಯ ಆಧಾರ ಉಂಟು. ಹಲ್ಲೆಲೂಯ, ಹಲ್ಲೆಲೂಯ. ದೇಹ ಇದ್ದ ಮೇಲೆ ಅದಕ್ಕೆ ಅದರದ್ದೇ ಆದಂಥ ಬಾಡಿಗೆ ಸೆನ್ಸೇಷನ್ಗಳು ಕೂಡ ಇದೆ, ನೋವು, ವೇದನೆ ಎಲ್ಲ ಇರ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ತಿಳ್ಕೊಳ್ಳಿ, ನಾನು ನೀವಂತೂ ಯೇಸುವನ್ನು ಅಂಗೀಕಾರ ಮಾಡಿದ್ರಿಂದ ನಾವು ನರಕದಿಂದ ಪಾರಾಗಿದ್ದೇವೆ, ನಿತ್ಯ ಜೀವಕ್ಕೆ ಬಾಧ್ಯರಾಗಿದ್ದೇವೆ. ಆ ನಿತ್ಯ ಜೀವದ ಹಾದಿಯಲ್ಲೇ ಕಡೆವರೆಗೂ ಹೋಗೋಣ. ಹಲ್ಲೆಲೂಯ. ಆದರೆ ಇತರರು ಕೂಡ ನನ್ನ ನಿಮ್ಮ ಹಾಗೆ ರಕ್ಷಿಸಲ್ಪಡಬೇಕೆಂಬುದಾಗಿ ನನ್ನ ನಿನ್ನ ಕರ್ತನ ಹೃದಯದ ಆಸೆ. ಇನ್ನೊಮ್ಮೆ ಹೇಳ್ತೇನೆ, ಕ್ಷಮಿಸಿ. ಬಾಡಿಯಲ್ಲಿ ಬಂದದ್ರಿಂದ, ಆತನು ಬಾಡಿಯುಳ್ಳವನಾದದ್ರಿಂದ ನೋವು, ವೇದನೆ ಏನೆಂಬುದಾಗಿ ಆತನಿಗೆ ಗೊತ್ತುಂಟು. ಒಬ್ಬ ಕೂಡ ಹೋಗಬಾರ್ದು. ಆದ್ದರಿಂದ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಗಾಸ್ಪಲ್ ಶೇರ್ ಆಗ್ತಾ ಉಂಟು. ಓನ್ಲಿ ಫಾರ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿ ಕೂಡ ಗಾಸ್ಪಲ್ ಶೇರ್ ಆಗ್ತಾ ಉಂಟು. ಎಲ್ಲಿ ಗಾಸ್ಪಲ್ ಬರ್ತಾ ಉಂಟು ತಿಳ್ಕೊಳ್ರಿ, ದೇವರ ಪ್ರೀತಿ ನಮ್ಮ ಹತ್ರ ಬರ್ತಾ ಉಂಟು. ಈಗ ಪ್ರೀತಿಯ ಕಾಲ, ಕೃಪಾ ಕಾಲ, ಅಂದರೆ ಆತನ ಪ್ರೀತಿ ಫ್ಲೋ ಆಗುವ ಕಾಲ ಒಂದು ದಿನ ಬರುತ್ತದೆ. ಈ ಕಾಲವನ್ನು ನಾವು ಸುಮ್ಮನೆ ಕಳೆದುಕೊಂಡ್ರೆ, ವ್ಯರ್ಥ ಮಾಡಿಕೊಂಡ್ರೆ ಒಂದು ಕಾಲ ಬರ್ತದೆ, ಆತನ ಕೋಪಕ್ಕೆ ಸಿಲುಕಬೇಕಾದಂಥ ಕಾಲ ಬರ್ತದೆ. ಈಗ ಪ್ರೀತಿಯು ಪ್ರೇರೇಪಿಸುವಂಥ ಕಾಲ, ಕೃಪಾ ಕಾಲದಲ್ಲಿ ನಾವಿದ್ದೇವೆ. ಗಾಸ್ಪಲ್ ಒಂದು ವೇಳೆ ನಿಮ್ಮ ಸನ್ನಿಹಕ್ಕೆ ಬರುವಾಗ ಬಿಡಬೇಡ್ರಿ. ಈ ಲೋಕದ ಜೀವಿತದಲ್ಲೇ ಯೇಸುವನ್ನು ಗಟ್ಟಿ ಹಿಡ್ರಿ, ಆತನ ಆತ್ಮವನ್ನು ಪಡ್ಕೊಳ್ರಿ. ಹಲ್ಲೆಲೂಯ. ಆತನಿಂದ ಪ್ರೇರೇಪಣೆಯನ್ನು ಹೊಂದಿ ನೀವು ಕೂಡ ಸುವಾರ್ತಿಕರಾಗಿರಿ. ಹಲ್ಲೆಲೂಯ. ಯೇಸು ಸ್ವಾಮಿಯ ಹೃದಯದ ಆಶೆ ಏನು ಗೊತ್ತುಂಟ? ನಾವು ಕೇವಲ ವಿಶ್ವಾಸಿಗಳೇ ಆಗಿರಬೇಕೆಂಬುದಾಗಿ ಹೃದಯದ ಆಶೆ ಅಲ್ಲ, ನಾವೆಲ್ಲರೂ ಶಿಷ್ಯರಾಗಬೇಕೆಂಬುದಾಗಿ ಹೃದಯದ ಆಶೆ. ಯೇಸು ಸ್ವಾಮಿ ಶಿಷ್ಯರನ್ನು ಕಳಿಸುವಾಗ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುವಾಗ, ಹೋಗಿರಿ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳ್ತಾನೆ. ಹೌದಾ? 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 ಮತ್ತು ಸುವಾರ್ಥ ಸೇವೆಯ ಜವಾಬ್ದಾರಿ, ಶಿಷ್ಯ ಅಂದರೆ ಕಾಲಿಂಗ್ ಉಳ್ಳಂಥ ಸೇವಕನೇ ಅಂತ ಅರ್ಥ ಅಲ್ಲ. ಶಿಷ್ಯರಂದರೆ ಅವರು ಸುವಾರ್ತೆ ಸಾರುವವರು. ಹಲ್ಲೆಲೂಯ. ಗುರುವಿನಂತೆ ಆಗುವವರು. ಶಿಷ್ಯರಂದರೆ ಬೇರೆ ಯಾರಲ್ಲ, ಗುರುವಿನಂತೆ ಆಗುವವರು. ಗುರುವಿನಂತೆ ಆ ಒಂದು ಪ್ರೇರೇಪಣೆ, ಆ ಒಂದು ಆತ್ಮ ಪ್ರೇರೇಪಣೆ ಹೊಂದಿದವರು, ಅನೇಕರ ರಕ್ಷಣೆಗಾಗಿ ಚಿಂತಿಸುವವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಪೊಸ್ತಲರು ಮಾತ್ರ ಸುವಾರ್ಥ ಸೇವೆ ಮಾಡಿದ್ದಲ್ಲ. ನಿಮಗೆ ತೋರಿಸ್ತೇನೆ ನೋಡ್ರಿ. 8ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 4ನೇ ವಚನವನ್ನು ಓದುವಾಗ, ಸಭೆ ಚದರಿಸಲ್ಪಟ್ಟಿದೆ. 1, 2, 3, 4, 8, 1, 2, 3, 4 ಹೋದ್ರಿ. ಸುವಾರ್ಥ ಸೇವೆ ಚದರಿಸಲ್ಪಟ್ಟ ಸಭೆ ಕೂಡ ಮಾಡಿದೆ. ಹಲ್ಲೆಲೂಯ. 8, 1, 2, 3, 4 ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಭಕ್ತರಾದ ಜನರು ಸ್ತೆಫನನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಸಾಕು. ಹಲ್ಲೆಲೂಯ. ಅಲ್ಲಿ 4ನೇ ವಚನ ಏನು ಹೇಳ್ತದೆ? ಚದರಿ ಹೋದವರು ವಿಶ್ವಾಸಿಗಳು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಾ ಇದ್ರು. ಸುವಾರ್ತೆಯ ಜವಾಬ್ದಾರಿ ಅಥವಾ ಶಿಷ್ಯತ್ವದ ಜವಾಬ್ದಾರಿ ಕೇವಲ ಕಾಲಿಂಗ್ ಉಳ್ಳವರಿಗೆ ಮಾತ್ರ ಅಲ್ಲ, ಇಡೀ ಸಭೆಗೆ ಇದೆ. ಸಭೆಯೇ, ಇದನ್ನು ಕೇಳುತ್ತಿರುವಾಗ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಎಷ್ಟು ಗಾಸ್ಪಲ್ ಶೇರ್ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ?
ಪ್ರತಿದಿನ ಎಷ್ಟು ಕ್ರಿಸ್ತನ ಪ್ರೀತಿಯ ಪ್ರೇರೇಪಣೆ ಹೊಂದುತ್ತಾ ಇದ್ದೇವೆ. ನಿಮಗೊಂದು ಘಟನೆ ಹೇಳ್ತಾರೆ. ಒಂದು ವೇಳೆ ಒಬ್ಬರಿಗೆ ಸುವಾರ್ತೆ ಸಿಗದಿದ್ದರೆ ನಮ್ಮ ಮೂಲಕ ಯಾರಿಗೆ ಸುವಾರ್ತೆ ಹೋಗಬೇಕು, ದೇವರ ಚಿತ್ತ ಅವರಿಗೆ ಹೋಗಲೇಬೇಕು. ಒಂದು ವೇಳೆ ಸುವಾರ್ತೆ ಸಿಗದಿದ್ದರೆ ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆಗೆ ಬೀಳುವಾಗ ದೇವರು ಹೇಳಿದರೆ, ದುಷ್ಟನ ಸಾವಿನಲ್ಲಿ ಲವಲೇಶವಾದರೂ ನನಗೆ ಏನಿಲ್ಲಂತೆ ಸಂತೋಷವಿಲ್ಲ, ಅವನು ತಿರುಗಿಕೊಂಡು ಬಾಳುವುದೇ ನನಗೆ ಸಂತೋಷ ಅಂತೆ. ಒಂದು ವೇಳೆ ಕಾವಲುಗಾರನು ಎಚ್ಚರಿಸಿದ್ರೂ ಕೂಡ ಅವನು ಎಚ್ಚರವಾಗದಿದ್ದರೆ ಅದು ಅವನಿಗೆ ಸಂಬಂಧಪಟ್ಟದ್ದು, ಆದರೆ ಕಾವಲುಗಾರನು ಎಚ್ಚರಿಸದಿದ್ದರೆ ಅದು ಇವನಿಗೆ ಸಂಬಂಧಪಟ್ಟದ್ದು. ನಿಮಗೊಂದು ಘಟನೆ ಹೇಳಿ ಅದನ್ನು ವಿವರಿಸ್ತೇನೆ. ಬಾಂಬೆ ಪಟ್ಟಣದಿಂದ ಒಂದು ಕಾಲ್ ಬಂದಿತ್ತು. ಒಂದು ಲೇಡಿ, ಕುರ್ಲಾ ಪ್ಲೇಸಲ್ಲಿದ್ದಂಥ ಲೇಡಿ, ಅವರು ಮನೆ ಕೆಲಸ ಮಾಡುವಾಗ, ಬೆಂಕಿಯ ಕೆಲಸ ಮಾಡುವಾಗ ಸಾರಿಗೆ, ಅವರ ಡ್ರೆಸ್ಸಿಗೆ, ಸಾರಿಯೋ ಯಾವುದೋ ಒಂದು ಡ್ರೆಸ್ ಬೆಂಕಿ ಹತ್ತಿಕೊಂಡಿತ್ತು. ಇಡೀ ಅದನ್ನು ಆರಿಸ್ಲಿಕ್ಕೆ ಹಾಕಿಂದ ಆಗಲಿಲ್ಲ. ಆರಿಸುವಷ್ಟರೊಳಗೆ ಗಾಳಿ ಹಾಕಿದಾಗೆ ಆಯ್ತಲ್ಲ. ಹೀಗೆ ಬೆಂಕಿ ಹತ್ತಿದ್ರೆ ಮಣ್ಣಿನ ನೆಲದಲ್ಲಿ ಹೋಗಿ ಉರುಳಾಡೋದು ಒಂದು ಒಳ್ಳೆಯದು, ಅಥವಾ ಯಾರಾದರೂ ಹೋಗಿ ದಪ್ಪ ಚದರಗಿದ್ದರು ಅದನ್ನು ಹೋಗಿ ಹಾಕಿ ಗಾಳಿ ತಾಗದಂತೆ ಮುಚ್ಚಿಡುವುದು ಒಳ್ಳೆಯದು. ಇವರು ಹೀಗೆ ಮಾಡಿದ್ರಿಂದ ಇಡೀ ದೇಹಕ್ಕೆ ಹಿಡಿದುಕೊಂಡಿತ್ತು. ಎಂಥ ನೋವು, ಎಂಥ ವೇದನೆ, ತಡಿಲಿಕ್ಕಾಗ್ತಾ ಇಲ್ಲ. ಆ ಲೇಡಿ ಪ್ರೇಯರ್ ಮಾಡಿಸ್ಕೊಂಡ್ರು. ಆ ಲೇಡಿಗಾಗಿ ಯಾರೋ ಫೋನ್ ಮಾಡಿದ್ರು, ಪ್ರೇಯರ್ ಮಾಡಿದೆವು. ನನಗೆ ಗೊತ್ತಾಗುವಾಗ ಸ್ವಲ್ಪ ಸಮಯ ಆಗಿತ್ತು. 3 ರಿಂದ 4 ವರ್ಷವೇನೋ ಅವರು ಏನು ಗೊತ್ತುಂಟ, ಮೈಯಲ್ಲಿ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ, ಓನ್ಲಿ ಒಂದು ಕವರ್ ಮಾತ್ರ. ಕೆಲವು ವರ್ಷ ರೂಮಲ್ಲಿ ಒಬ್ಬರೇ ಬಟ್ಟೆ ಇಲ್ಲದೆ ಬಿದ್ದುಕೊಂಡಿದ್ದಾರೆ. ಜೀವನ ಮರಣದ ಹೋರಾಟ, ಉರಿ ಸಂಕಟ, ತಡಿಲಿಕ್ಕೆ ಆಗದಂಥ ಒಂದು ಉರಿ ಸಂಕಟ. ಅವರ ಹತ್ರ ಫೋನ್ ಕೊಂಡಾಗ ಅವರು ಅಳ್ತಾ ಇದ್ರು, ಬ್ರದರ್ ನನಗೆ ಆಗ್ತಾ ಇಲ್ಲ. ನನಗೆ ಫೋನ್ ಮಾಡುವಾಗ 1 ವರ್ಷ ಕಳೆದಿತ್ತೆ, 1 ವರ್ಷ ಆಗಿದೆ, ಇನ್ನೂ ಉರಿ ಸಂಕಟ. ಅವರು ರಿಕವರ್ ಆಗಲಿಕ್ಕೆ ಈ ಬೆಂಕಿ ಹಿಡ್ದದ್ದು ಗಾಯ ಉಂಟಲ್ಲ, ಅದು ಬೇಗ ಇದಾಗೋದಿಲ್ಲ. ಅದಕ್ಕೆ ಬಟ್ಟೆ ಎಲ್ಲ ಕವರ್ ಮಾಡಲಿಕ್ಕೆಲ್ಲ ಯಮನಸ್ಥಲ್ಲೇಡಿ ಬಟ್ಟೆ ಇಲ್ಲದ ಪಾದಿಯಲ್ಲಿ ಬಿದ್ದುಕೊಂಡು ಅಳ್ತಾ ಇದ್ದಾಳೆ. ಸಣ್ಣ ಪುಟ್ಟ ಮಗು, ಹಾಲು ಕುಡಿಯುವ ಮಗು, ಒಂದು ಕಡೆ ವೇದನೆ, ಇನ್ನೊಂದು ಕಡೆ ಹಾಲು ಕೊಡಬೇಕಾದ ಪರಿಸ್ಥಿತಿ, ಅನನುಕೂಲತೆಗಳು, ಕೂಗ್ತಾ ಇದ್ರು. 4-5 ವರ್ಷ ನಂತರ ಅವರು ಎಬ್ಬಿಸಲ್ಪಟ್ಟರು. ಮತ್ತೊಂದು 7-8 ವರ್ಷದ ನಂತರ ಊರಿಗೆ ಬಂದಾಗ ನಮ್ಮನ್ನು ಹುಡುಕಿಕೊಂಡು ಬಂದು ವಿಸಿಟ್ ಮಾಡಿ ಹೋದರು. ನಾನು ಫೋನಲ್ಲಿ ಮಾತಾಡಿದ್ದು. ಅವರು ಬರುವಾಗ ನನಗೆ ಅವರನ್ನು ನೋಡಿ ಕಣ್ಣಲ್ಲಿ ನೀರು ಬಂತು. ಅಂಥ ಬೆಂಕಿಯ ಉರಿಯಿಂದ ತಪ್ಪಿಸಲ್ಪಟ್ರಲ್ವಾ ಅಂತ. ಅವರಿಗೆ ಗೊತ್ತುಂಟು ಬೆಂಕಿಯ ಉರಿ ಅಂದರೆ ಏನು ಎಂಬುದಾಗಿ. ಯೇಸುಗೆ ಶಿಲುಬೆಯಲ್ಲಿ ಗೊತ್ತಾಗಿದೆ, ನಾನು ನೀನು ಹೋಗಬೇಕಾದಂಥ ಬೆಂಕಿಯ ಉರಿ ಶಿಲುಬೆಯಲ್ಲಿ ಆತನು ಅನುಭವಿಸಿದ್ದಾನೆ. ಅದಕ್ಕೆ ಯಾರು ಕೂಡ ಬೇಡ ಹೋಗುದು, ನೀನು ನಂಬು, ಅನೇಕರು ನಂಬುವಂತೆ ಸುವಾರ್ತೆ ಸಾರು ಎಂಬುದಾಗಿ ದೇವರ ಪ್ರೀತಿ ಒತ್ತಾಯ ಪಡಿಸ್ತಾ ಇದೆ. ಒಂದು ಕ್ಯಾಂಡಲ್ನ ನೋವು ತಾಗಿದ್ರೆ 3-4 ದಿವಸ ನಾವು ಹೇಗೆ ಬೆರಳನ್ನು ಸಪ್ರೇಟ್ ಇಟ್ಕೊಂಡಿರ್ತೇವೆ, ಅಂಚಿ ಪೊಣಲ ತಾಗಂದಿ ಲೆಕ್ಕ, ಇಂಚಿ ಬಣ್ಣಲ ತಾಗಂದಿ ಲೆಕ್ಕ. ಒಂದು ಬ್ಲೇಡ್ ತಾಗಿದ್ರೆ 3-4 ದಿವಸ ಸಪ್ರೇಟ್ ಆ ಬೆರಳು. ಯಾಕೆ? ಬ್ಯಾನೆ. ಸಣ್ಣ ಪುಟ್ಟ ಗಾಯಗಳೇ ನಮಗೆ ತಡ್ಕೊಳ್ಳಿಕ್ಕಾಗದಿದ್ದರೆ ರಕ್ಷಣೆ ಇಲ್ಲದ ಮನುಷ್ಯರು ಬೆಂಕಿ ಗಂಧಗಳಿರುವಂಥ ಕೆರೆಯಲ್ಲಿ ಹಾಕಲ್ಪಡೋದಾದರೆ ತಡಿಲಿಕ್ಕೆ ಆಗ್ತದ? ಹಾಗಾದರೆ ನಾವು ಸ್ಪಿರಿಟಲ್ಲಿ ಹೇಳಬೇಕಾಗಿದೆ, ಕರ್ತನ ಭಯದಲ್ಲಿ ತುಂಬಲ್ಪಡಬೇಕಾಗಿದೆ, ಕ್ರಿಸ್ತನ ಪ್ರೀತಿಯ ಪ್ರೇರೇಪಣೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಅದು ಹೊಂದಿಕೊಳ್ಳದಂತೆ ಏನು ಅಡ್ಡಿ ತಡೆ ಉಂಟೋ ಅದನ್ನೆಲ್ಲ ತೆಗೆದು ಹಾಕಲ್ಪಡಬೇಕಾಗಿದೆ. ಇಬ್ರಿಯ 12ನೇ ಅಧ್ಯಾಯ 1, 2, 3 ಇಬ್ರಿಯ 12, 1, 2, 3ರಲ್ಲಿ ಓದುವಾಗ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು, ನೋಡಿ ಇಷ್ಟು ಮಂದಿ ಸಾಕ್ಷಿ, ಸುವಾರ್ತೆ ಸೇವೆ ಮಾಡಿದವರು ಇಷ್ಟು ಮಂದಿ ಸಾಕ್ಷಿಯವರು, ಮೇಘದೋಪಾದಿಯಲ್ಲಿ, ಅಲ್ಲಿ ನಂಬಿಕೆ ವೀರರು ಸಾಕ್ಷಿಯವರು. ಓಕೆ, ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು, ಕೆಲವು ಪಾಪ ನಮ್ಮನ್ನು ಹತ್ತಲಿಕ್ಕೆ ಬರ್ತದೆ, ಅದಕ್ಕೆ ಒಳಗಾಗುವುದಲ್ಲ. ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂಥ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ.
ಹತ್ತಿಕೊಳ್ಳುವ ಪಾಪಕ್ಕೆ ಸಿಲುಕುವುದಲ್ಲ. ಹಲಲು ಕಾಯಿನನಿಗೆ ದೇವರೊಂದು ಮಾತು ಹೇಳ್ತಾರೆ, ಆದಿಕಾಂಡ 4:7 ಏನು ಹೇಳ್ತಾರೆ ಗೊತ್ತುಂಟ? ಇದು ಯಾವಾಗಲೂ ನನ್ನಲ್ಲಿ ಮಾತಾಡ್ತಾ ಇರ್ತದೆ. ಏನು ಗೊತ್ತುಂಟ? ನಿನ್ನ ತಲೆ ಯಾಕೆ ಬೊಗ್ಗಿತು, ಹಾ. ಯಾಕೆ ಕೋಪಿಸಿಕೊಂಡಿ, ನಿನ್ನ ತಲೆ ಯಾಕೆ ಬೊಗ್ಗಿತು, ಹಾ. ಒಳ್ಳೆ ಕೆಲಸ ಮಾಡಿದರೆ ಹಾ. ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಹಾ. ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಹಾ. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಅದು ನಿನ್ನನ್ನು ವಶ ಮಾಡುವುದಲ್ಲ, ನೀನು ಅದನ್ನು ಕಂಟ್ರೋಲ್ಗೆ ತಗೊಳ್ಬೇಕು. ನೀನು ಕಂಟ್ರೋಲ್ ತಗೊಳ್ಳೋದಂದ್ರೆ ಸ್ಪಿರಿಟ್ ಅಲ್ಲಿ ಬೆಳಿಬೇಕು, ಅದು ವಶ ಮಾಡುವುದಲ್ಲ. ಹಲಲುಯ್ಯ. ಅದು ವಶ ಮಾಡಲಿಕ್ಕೆ ಬಿಟ್ಟರೆ ಕ್ರಿಸ್ತನ ಪ್ರೀತಿಯ ಪ್ರೇರೇಪಣೆಯಲ್ಲಿ ನಾವು ನಡೀಲಿಕ್ಕೆ ಆಗೋದಿಲ್ಲ. ಆ ಸ್ವರನೇ ಕೇಳಲಿಕ್ಕೆ ಅಲ್ಲಿ ಬ್ಲೈಂಡ್ ಆಗ್ತೇವೆ. ಬ್ಲೈಂಡ್ ಮತ್ತು ಕಿವುಡು ಆಗ್ತೇವೆ. ಬ್ಲೈಂಡ್ ಅಂದರೆ ಕಣ್ಣು, ಕಿವುಡು ಅಂದರೆ ಕಿವಿ, ಕೇಳುವುದಿಲ್ಲ ವಾಯ್ಸ್. ಎಷ್ಟು ಶರೀರದಿಂದ ಸ್ವಭಾವ ಹೆಚ್ಚುತ್ತಾ ಹೋಗ್ತದ ಅಷ್ಟು ಕಿವುಡುತನ ಹೆಚ್ಚಾಗ್ತದೆ, ವಾಯ್ಸ್ ಕೇಳದಂತೆ. ಆಗ ಲೋಕದ ವಾಯ್ಸೇ ಜಾಸ್ತಿ ಕೇಳೋದು, ಆತ್ಮಿಕ ವಾಯ್ಸ್ ಕೇಳುವುದಿಲ್ಲ. ಕ್ರಿಸ್ತನಿಗಾಗಿ ಮಾಡಬೇಕಾದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಆದ್ದರಿಂದ ಕೊನೆಯದಾಗಿ ಈ ವಾಕ್ಯವನ್ನು ಕೇಳುವಾಗ ಇವತ್ತು ನಮ್ಮ ಜೀವಿತ ನಾವೊಂದು ಪ್ರಶ್ನೆ ಮಾಡಿಕೊಳ್ಳೋಣ. ಲೋಕದಲ್ಲಿದ್ದೇವೆ, ಲೋಕ ಕೆಡುಕನ ವಶದಲ್ಲಿದೆ. ಆ ಕೆಡುಕನು ಲೋಕದ ಜನರನ್ನು ಕ್ಯಾಪ್ಚರ್ ಮಾಡಿ ಅವರ ಮಾತು, ಅವರ ಶೈಲಿ, ಹಾಹು ಎಲ್ಲ ಮಾತಾಡಿಸ್ತಾ ಇದ್ದಾನೆ. ಆದರೆ ಇದೆಲ್ಲ ಕಟ್ಟ ಕಡೆ ಮರಣ ಮಾರ್ಗಕ್ಕೆ ನಡೆಸ್ತಾ ಇದ್ದಾನೆ. ಆ ಮರಣದಿಂದ ಜನರನ್ನು ಎಳೆದು ರಕ್ಷಿಸುವುದಕ್ಕಾಗಿ ಇವತ್ತು ಸಭೆ ಇದೆ. ಸಭೆ ದಿವಸ ಆಗಲು ಕ್ಷಣ ಕ್ಷಣಕ್ಕೂ ಕ್ರಿಸ್ತನ ಪ್ರೀತಿಯ ಪ್ರೇರೇಪಣೆಯನ್ನು ಹೊಂದುತ್ತಾ ಇದ್ದೀಯಾ? ಅಥವಾ ನೀನು ಕೂಡ ಕುಡುಕನಾಗಿ, ನೀನು ಕೂಡ ಲೋಕದವರ ಹಾಗೆ, ನೀನು ಕೂಡ ದೇವರ ಮಗನಾಗಿ ದೇವರಿಗಾಗಿ ನಿಲ್ಲಬೇಕಾದವನು, ಲೋಕಕ್ಕಾಗಿ ಸೈತಾನನಿಗಾಗಿ? ಅಥವಾ ನಾನು ಒಂದು ವೇಳೆ ಆಗಿರೋದಾದರೆ ವಾಯ್ಸ್ ಕೇಳಲಿಕ್ಕೆ ಆಗುತ್ತಿಲ್ಲ. ಅದರಿಂದ ಕಮಿಟ್ಮೆಂಟ್ ಮಾಡಿಕೊಳ್ಬೇಕಾದ್ರೆ ಇವತ್ತೇ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳೋಣ. ಒಂದು ವೇಳೆ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಇದ್ದರೆ ಅದನ್ನು ಇನ್ನೂ ಪ್ರೀತಿಯ ಪ್ರೇರೇಪಣೆಯನ್ನು ಹೊಂದಿಕೊಂಡು ಹೆಚ್ಚು ಮಾಡೋಣ. ಹಲಲುಯ, ಹಲಲುಯ, ಹಲಲುಯ. ನರಕದ ನಿಜತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಕ್ಯಾಂಡಲ್ ತಾಕಿದರೆ ಆಗೋದಿಲ್ಲ ನನಗೆ ಸಹಿಸಲಿಕ್ಕೆ. ಹಾಗಾದರೆ ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಕುಟುಂಬಸ್ಥರು ಯಾಕೆ ನರಕದಲ್ಲಿ ಹೋಗಬೇಕು? ಬೇಡ. ನಾನು ಅವರಿಗೋಸ್ಕರ ಏನು ಮಾಡ್ತೇನೆ? ಪ್ರಾರ್ಥನೆ ಮಾಡ್ತಾನೆ. ನೋಡ್ರಿ, ಕೆಲವು ಸರಿ ಹೇಳ್ಬೋದು, ಅಯ್ಯೋ ನನಗೆ ಜ್ಞಾನ ಇಲ್ಲ, ಅಯ್ಯೋ ನಮಗೆ ವಾತಾವರಣ ಸರಿ ಇಲ್ಲ, ಸುವಾರ್ತೆ ಸಾರುವಂಥ ಅನುಕೂಲವಾದಂಥ ಒಂದು ವ್ಯವಸ್ಥೆ ಇಲ್ಲ, ಕಷ್ಟ ಅಂತ ಹೇಳ್ಬೋದು. ಅದಕ್ಕೆ ಯೇಸು ಸ್ವಾಮಿ ಮಾಡಿದಾಗೆ ನಾನು ನೀನು ಮಾಡಬೇಕು. ಕೊನೆಯದಾಗಿ ಒಂದು ವಚನ ಹೇಳಿ ಮುಗಿಸ್ತೇನೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಥ್ಯಾಂಕ್ ಯು ಜೀಸಸ್. ಮಾರ್ಕ 1:35 ಅಲ್ಲಿ ಹೀಗೆ ಹೇಳ್ತದೆ. ಮಾರ್ಕ 1:35. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಓಕೆ, ಮುಂದೆ ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾ ಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಇನ್ನು ಮುಂಜಾನೆ ಮೊಬ್ಬಿರುವಾಗ, ಅರ್ಲಿ ಮಾರ್ನಿಂಗ್, ಗಾಸ್ಪಲ್ಗಿಂತ ಮೊದಲು ಪ್ರೇಯರ್ ಲೈಫ್. ಹಲ್ಲೆಲೂಯಾ. ಆಗುದಿಲ್ಲ ಅಂತ ಎಂತ ಇಲ್ಲ, ಎಂತ ಕಠಿಣ ಪರಿಸ್ಥಿತಿಗಳೇ ಇರಲಿ, ಪ್ರೇಯರ್ ಮೊನ್ನೆ ದಿನದಲ್ಲಿ ಹೇಳಿದ್ದೇನೆ, ದೇವರ ಶಕ್ತಿಯನ್ನು ಬರಮಾಡ್ತದೆ, ವಾತಾವರಣವನ್ನು ಕಂಟ್ರೋಲ್ಗೆ ತರ್ತದೆ. ಯೇಸು ಸ್ವಾಮಿಯ ಜೀವಿತದಲ್ಲಿ ಪ್ರೇಯರ್ ಲೈಫನ್ನು ನಾವು ಗುರುತಿಸ್ಕೊಳ್ಬೋದು. 12 ಮಂದಿ ನೋಡಿ, ಇದರಲ್ಲಿ ಸುವಾರ್ಥ ಸೇವೆಗೆ ಪ್ರಾರ್ಥನಾ ಜೀವಿತ ಈ ವಾಕ್ಯದಲ್ಲಿ 6ನೇ ಅಧ್ಯಾಯ 12ನೇ ವಚನ. ಲೂಕನ ಸುವಾರ್ತೆಯಲ್ಲಿ 12 ಮಂದಿಯನ್ನು, 6ನೇ ಅಧ್ಯಾಯ 12ನೇ ವಚನ ಲೂಕ 12 ಮಂದಿಯನ್ನು ಸೇವೆಗಾಗಿ ಕಳಿಸುವುದಕ್ಕೆ ಸಿದ್ಧಪಡಿಸುವುದಕ್ಕಾಗಿ, 12 ಮಂದಿ ಆರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ. ಇಲ್ಲಿ ಮುಂಜಾನೆ ಆದರೆ ಅಲ್ಲಿ ರಾತ್ರಿಡೀ ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯಾ. 6ನೇ ಅಧ್ಯಾಯ 12ನೇ ವಚನ ಲೂಕ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು
ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರಂತ ಹೆಸರಿಟ್ಟನು. ನೋಡಿ, ಶಿಷ್ಯರನ್ನು ಆರಿಸುವುದಕ್ಕಿಂತ ಮುಂಚಿತವಾಗಿ ರಾತ್ರಿ ಇಡೀ ಪ್ರಾರ್ಥನೆ, ಅಲ್ಲಿ ಸುವಾರ್ತೆ ಸಾರೋದಕ್ಕೆ ಹೋಗೋದಕ್ಕಿಂತ ಮುಂಚಿತ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪ್ರೇಯರ್. ಆತನ ಜೀವಿತದಲ್ಲಿ ಪ್ರೇಯರ್ ಇಲ್ಲದೆ ಸುವಾರ್ಥ ಜೀವಿತ ಇಲ್ಲ, ಪ್ರೇಯರ್ ಇಲ್ಲದೆ ಹೀಲಿಂಗ್ ಮಿರಾಕಲ್ ಇಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಬೆಳೆಯು ಬಹಳವಿದೆ, ಕೆಲಸದವರೇನಾಗಿದ್ದಾರಂತೆ ಕಡಿಮೆ ಇದ್ದಾರೆ. ಸ್ವಾಮಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಪ್ರೇಯರ್ ಮಾಡೋಣ. ಈಗ ನಾನಿದ್ದೇನೆ ಸ್ವಾಮಿ, ನಾನಿದ್ದೆ, ನಿನ್ನ ಹೃದಯದ ಆಶೆಯನ್ನು ನೆರವೇರಿಸೋದಕ್ಕೆ ನಾನು ಈ ಲೋಕದಲ್ಲಿ ಜೀವಿಸ್ತೇನೆ. ಯಾರೆಲ್ಲ ಇವತ್ತು ಈ ಒಂದು ಸಂದೇಶವನ್ನು ಕೇಳುವಂಥ ಜನರು, ನಾವು ಎಲ್ಲರೂ ಕೇಳ್ತಾ ಇದ್ದೇವೆ, ಯಾರು ಇದುವರೆಗೆ ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡದೆ, ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ, ಕ್ರಿಸ್ತನ ಹೃದಯ ಭಾರವನ್ನು ಫುಲ್ಫಿಲ್ ಮಾಡೋದಕ್ಕಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಒಂದು ವೇಳೆ ಕಮಿಟ್ಮೆಂಟ್ ಮಾಡೋದಕ್ಕೆ ಪರಿಶುದ್ಧಾತ್ಮ ನಿಮಗೆ ಯಾರಿಗಾದರೂ ಪ್ರೇರೇಪಣೆ ಕೊಡೋದಾದರೆ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳಿರಿ. ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿ ಕೊಡದೆ ಇರುವಂಥ ಅನುಭವ, ಇನ್ನು ಕೂಡ ಲೋಕದ ಪಾಪದಲ್ಲಿರುವಂಥ ಅನುಭವ. ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಮಗೆ ಬಿಡುಗಡೆಯನ್ನು ಉಂಟು ಮಾಡುವಂಥ ದಂಡನೆಯನ್ನು ಅನುಭವಿಸಿದ್ದಾನೆ. ಆದ್ದರಿಂದ ಆತನನ್ನು ನಂಬುವವರು ಇನ್ನು ನಾವು ಪಾಪದ ಪಾಲಿಗೆ ಜೀವಿಸೋರಲ್ಲ, ಸತ್ತವರಾಗಿದ್ದೇವೆ. ನಿಜವಾದ ನಂಬಿಕೆಗೆ ಬರೋಣ. ನಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡೋಣ. ಒಪ್ಪಿಸಿಕೊಡದೇ ಇರುವವರು ಒಪ್ಪಿಸಿಕೊಡೋಣ. ಒಪ್ಪಿಸಿಕೊಟ್ಟವರು ಆತನ ಸ್ವರವನ್ನು ಹೆಚ್ಚೆಚ್ಚು ಕೇಳುವುದಕ್ಕೆ ಶುದ್ಧೀಕರಣ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಯಾರು ಯೇಸುವಿನ ಪ್ರೀತಿಯ ಪ್ರೇರೇಪಣೆಯಲ್ಲಿ ನಡೆಯುವುದಕ್ಕೆ ನೀನು ಮನಸ್ಸು ಮಾಡಿದರು, ಒಂದು ಸಬ್ಮಿಷನ್ಗೆ ಬರೋ, ಒಂದು ಸಬ್ಮಿಟ್ ಮಾಡೋಣ ಆತನಿಗೆ. ನನಗೆ ಲೋಕ ಬೇಡ, ಲೋಕದ ಆಶೆ ಬೇಡ, ನೀನು ಬೇಕು, ನಿನ್ನ ಚಿತ್ತ ನೆರವೇರಬೇಕೆಂಬುದಾಗಿ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಎಷ್ಟೋ ಆತ್ಮಗಳಿವೆ ನಿನ್ನ ಮುಂದೆ ನಾಶನದ ಹಾದಿಯಲ್ಲಿದೆ. ನಾನು ನೀನು ಹೇಳದಿದ್ದರೆ ಯಾರು ಹೇಳೋರಿದ್ದಾರೆ? ಅದಕ್ಕಾಗಿ ಪ್ರಾರ್ಥನೆಯ ಸಿದ್ಧತೆ ಕೂಡ ಅವಶ್ಯಕ. ಪ್ರಾರ್ಥನೆ ಇಲ್ಲದ ಬಾಳ್ವೆ ಅದು ವ್ಯರ್ಥವಾದ ಬಾಳ್ವೆ. ವೈಯಕ್ತಿಕವಾಗಿಯೂ, ಸಭೆಯಾಗಿಯೂ, ಕುಟುಂಬವಾಗಿಯೂ, ಸೇವೆಗಾಗಿಯೂ ಪ್ರಾರ್ಥಿಸುವಂಥದ್ದು ಬಹಳ ಅವಶ್ಯಕ. ಲಖೋರಬಹಂತೆರೆ ಬಾಬಾ, ಲಖೋರಬಹಂತೆರೆ ಬಾಬಾ. ಎಷ್ಟು ಶರೀರದೀನ ಸ್ವಭಾವಗಳಲ್ಲಿ ಆಪರೇಟ್ ಆಗ್ತವೆ, ಅಷ್ಟು ನಮ್ಮ ಲೈಫಲ್ಲಿ ಒಂದು ಸ್ಟಕ್ಕಿಂಗ್ನೆಸ್ ಬರ್ತದೆ, ಅಷ್ಟು ನಮ್ಮ ಲೈಫಲ್ಲಿ ತೊಂದರೆಗಳು ನಾವು ಕಾಣಬೇಕಾಗ್ತದೆ, ಸಮಾಧಾನ ಕಳೆಯಲ್ಪಡ್ತದೆ. ದೈವಿಕ ಸಮಾಧಾನದಲ್ಲಿ ನಾವು ಆಪರೇಟ್ ಆಗ್ಲಿಕ್ಕೆ ಆಗುತ್ತಿಲ್ಲ. ಒಂದು ರೀತಿಯ ಕುರುಡುತನ, ಒಂದು ರೀತಿಯ ಕಿವುಡುತನಕ್ಕೇನೆ ಹೋಗ್ಬೇಕಾಗದಂತ ಪರಿಸ್ಥಿತಿ. ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಂತ ಬಾಳ್ವೆ. ಇದು ನಮಗೆ ಬೇಕು, ಅದು ಬೇಡ. ನಮ್ಮನ್ನು ತನ್ನ ಮಗನ ರಕ್ತದ ಮೂಲಕ ಸಂಪಾದಿಸಿಕೊಂಡ ದೇವರಿಗೆ ಮಹಿಮೆ ತರುವ ಜೀವನ, ಸುವಾರ್ತೆಯ ಬಾಳ್ವೆಗಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಲಾರ್ಡ್. ಹೋಲಿ ಸ್ಪಿರಿಟ್ ಅನೇಕ ಹೃದಯಗಳಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಷ್ಟು ಹಾತರ ಸ್ವಾಮಿ ಸುತ್ತಾಲು ಸಿಕೋ ಮುದ್ದಿನಿ ದಾಗಲಿ
ತಂದದ ದೇವರೇ, ನಿನ್ನ ಪ್ರೀತಿಯ ಪ್ರೇರಣೆ ನಿನ್ನ ನುಡಿಗಳಿಗೆ ಆಗಿ ಸ್ತೋತ್ರ ಸಲ್ಲಿಸ್ತೇವೆ. ವೀಕ್ಷಕರು, ಈಗ ನೋಡ್ತಿರುವವರು, ಮತ್ತೆ ನೋಡ್ಲಿಕ್ಕಿರುವವರು, ಮುಂದೆ ನೋಡುವವರು, ಈ ವಾಕ್ಯದ ಮೂಲಕ, ನಿನ್ನ ವಾಕ್ಯದ ಮೂಲಕ ಆಶೀರ್ವಾದವನ್ನು ಕಾಣಲಿ. ಒಂದು ದೊಡ್ಡ ಬ್ರೇಕ್ ಥ್ರೂ ಉಂಟಾಗಲಿ. ಒಂದು ದೊಡ್ಡ ಸಮರ್ಪಣೆ ಬೇಕಾದರೆ ಸಮರ್ಪಣೆ ಬರಲಿ. ನಿನ್ನ ಚಿತ್ತ ನೆರವೇರಲಿ. ನಿನ್ನ ನಾಮ ಉನ್ನತಿಗೆ ಏರಿಸಲ್ಪಡಲಿ. ನಿನ್ನ ನಾಮ ಉನ್ನತಿಗೆ ಬರಲಿ. ರಕ್ಷಣೆ ಕೊಡುವ ನಾಮ, ಬಿಡುಗಡೆ ಕೊಡುವ ನಾಮ, ಸ್ವಸ್ಥತೆ ಕೊಡುವ ನಾಮ ಉನ್ನತಿಗೆ ಬಂದು ರಕ್ಷಣೆ, ಬಿಡುಗಡೆ, ಸ್ವಸ್ಥತೆ ಎಲ್ಲ ಏರಿಯಾಗಳಲ್ಲಿ, ವ್ಯಕ್ತಿಗಳಲ್ಲಿ ನಡೆಯಲಿ. ದೊಡ್ಡ ಕಾರ್ಯ ಆಗಲಿ. ನಿನ್ನ ಚಿತ್ತ ಪರಲೋಕದ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಿನ್ನ ರಾಜ್ಯ ಯಾರಲ್ಲಿ ಬಲವಾಗಿ ಬರಬೇಕೋ ಅವರಲ್ಲಿ ಬರಲಿ. ರಕ್ಷಣೆಯ ಮೂಲಕ ನಿನ್ನ ರಾಜ್ಯ ಅವರಲ್ಲಿ ನೆಲೆಸಲಿ. ಸ್ವಾರ್ಥ ಸೇವೆ ಬಲಗೊಳ್ಳಲಿ. ಸ್ವಾರ್ಥ ಸೇವೆ ವಿರುದ್ಧವಾಗಿ ಬರುವಂತ ಎಲ್ಲ ಹೋರಾಟಗಳು ಮುರಿಯಲ್ಪಡಲಿ. ಇವತ್ತು ಕಮಿಟ್ಮೆಂಟ್ ಮಾಡಿಕೊಂಡಂತ ಜನರಿಗೆ ಪರಲೋಕದ ಬಲ ಬರಲಿ ದೇವರೇ. ಆ ಒಂದು ಅಭಿಷೇಕ ಬರಲಿ. ಆ ಒಂದು ಮಹಿಮೆ ಶಕ್ತಿ ಬರಲಿ. ಬ್ಲೆಸ್ ಆಗಲಿ. ಯೇಸು ನಾಮದಲ್ಲಿ ಬೇಡಿದ ತಂದೆ, ಆಮೆನ್.